ನಮಸ್ಕಾರ, ಈ ನ್ಯೂಸ್ ಟಿವಿಗೆ ಸ್ವಾಗತ. ನಾನು ಶ್ರಾವಣಿ. ಮೊದಲಿಗೆ ಹೆಡ್ಲೈನ್ಸ್. ರಾಜಕೀಯ ಸೇವೆ ಹೆಸರಲ್ಲಿ ದುಂದು ವೆಚ್ಚ ಮಾಡಿ ಹಣ ವ್ಯರ್ಥ ಮಾಡುವುದಕ್ಕಿಂತ ರಕ್ತದಾನದಂತಹ ಗುರುತರ ಕಾರ್ಯಗಳು ನಡೆಯಲಿ. ಉನ್ನತ ಶಿಕ್ಷಣ ಸಚಿವ ಡಾಕ್ಟರ್ ಎಂಸಿ ಸುಧಾಕರ್. ಕಟಾವಿಗೆ ಬಂದಿದ್ದ ದ್ರಾಕ್ಷಿ ತೋಟದ ಮೇಲೆ ದುಷ್ಕರ್ಮಿಗಳ ರೋಷಾವೇಶ. ದ್ರಾಕ್ಷಿ ತೋಟ, ಚಪ್ಪಡಿ, ಡ್ರಿಪ್ ಪೈಪ್ಗಳನ್ನು ಕತ್ತರಿಸಿ ಅಟ್ಟಹಾಸ. ಬೆಳೆ ಕಳೆದುಕೊಂಡು ರೈತ ಕಂಗಾಲು. ಜಾತಿ ಗಣತಿ ಬಗ್ಗೆ ಯಾರಿಗೂ ಕ್ಲಾರಿಟಿ ಇಲ್ಲ. ಸಚಿವ ಸಂಪುಟದಲ್ಲೂ ಪರ ವಿರೋಧ ಚರ್ಚೆಗಳಾಗ್ತಿದ್ದು ಇನ್ನಷ್ಟು ಚರ್ಚೆಗೆ ಅವಕಾಶ ಬೇಕಿದೆ. ಸಚಿವ ಡಾಕ್ಟರ್ ಎಂಸಿ ಸುಧಾಕರ್. ಹಲವು ವರ್ಷಗಳ ಹೋರಾಟದ ಫಲ. ಫ್ಲೋರೈಡ್ ಪೀಡಿತ ಪಾವಗಡಕ್ಕೆ ತುಂಗಭದ್ರಾ ಡ್ಯಾಂನಿಂದ ಕುಡಿಯುವ ನೀರು ಸರಬರಾಜಾಗಲು ಕ್ಷಣ ಗಣನೆ. ವಾರ್ತೆಗಳ ವಿವರ. ಸಮಾಜ ಸೇವೆ ಹೆಸರಲ್ಲಿ ರಾಜಕೀಯಕ್ಕೆ ಬರುವವರ ಸಂಖ್ಯೆ ಹೆಚ್ಚಾಗ್ತಿದೆ. ಇಂತಹ ವ್ಯಕ್ತಿಗಳು ಬೇರೆ ಏನೇನೋ ಸೇವೆಗಳನ್ನ ಮಾಡುವ ಬದಲು ರಕ್ತದಾನ ಶಿಬಿರಗಳನ್ನ ಮಾಡಿ ಪ್ರಾಣಗಳನ್ನ ಉಳಿಸಲಿ. ಕ್ರೀಡೆ, ದೇವಸ್ಥಾನ, ಜಾತ್ರಾ ಕಾರ್ಯಕ್ರಮಗಳು ಅಂತ ದುಂದು ವೆಚ್ಚ ಮಾಡಿ ಹಣ ವ್ಯರ್ಥ ಮಾಡುವುದಕ್ಕಿಂತ ರಕ್ತದಾನದಂತಹ ಗುರುತರ ಕಾರ್ಯಗಳು ಮಾಡಿಸಲಿ ಎಂದು ಜಿಲ್ಲಾ ಉಸ್ತುವಾರಿ ಸಚಿವ ಡಾಕ್ಟರ್ ಎಂಸಿ ಸುಧಾಕರ್ ಹೇಳಿದರು. ಚಿಕ್ಕಬಳ್ಳಾಪುರ ನಗರದ ಸುಣ್ಣಕಲ್ ಬೀದಿ ದೇವಪ್ಪ ಬಡಾವಣೆಯಲ್ಲಿ ಸುಮಾರು 4 ಕೋಟಿ ರು ವೆಚ್ಚದಲ್ಲಿ ರೆಡ್ ಕ್ರಾಸ್ ಸಂಸ್ಥೆಯ ಕಟ್ಟಡ ನಿರ್ಮಾಣಕ್ಕೆ ಶಂಕುಸ್ಥಾಪನೆ ಕಾರ್ಯಕ್ರಮ ಇಂದು ಹಮ್ಮಿಕೊಳ್ಳಲಾಗಿತ್ತು. ಕಾರ್ಯಕ್ರಮ ಉದ್ಘಾಟಿಸಿದ ಉನ್ನತ ಶಿಕ್ಷಣ ಸಚಿವ ಡಾಕ್ಟರ್ ಎಂಸಿ ಸುಧಾಕರ್ ಮಾತನಾಡಿ, ಜಿಲ್ಲಾ ಕೇಂದ್ರದಲ್ಲಿರುವ ರೆಡ್ ಕ್ರಾಸ್ ಸಂಸ್ಥೆ ಒಳ್ಳೆಯ ಕೆಲಸ ಮಾಡುತ್ತಿದ್ದು ಇದುವರೆಗೂ 95,000 ಯೂನಿಟ್ ರಕ್ತವನ್ನು ಸಂಗ್ರಹಿಸಿದೆ. ಈಗ ಹೊಸ ಕಟ್ಟಡ ನಿರ್ಮಾಣಕ್ಕೆ ಶಂಕುಸ್ಥಾಪನೆಯಾಗಿರುವುದು ಸ್ವಾಗತಾರ್ಹ. ಕಟ್ಟಡ ನಿರ್ಮಾಣಕ್ಕೆ ಅಗತ್ಯವಾದ ಎಲ್ಲ ಸಹಕಾರ ನೀಡಲು ಸರ್ಕಾರ ಬದ್ಧವಾಗಿದೆ. ರೆಡ್ ಕ್ರಾಸ್ ಸಂಸ್ಥೆಯವರ ಮನವಿಯಂತೆ ನಾವು ನಮ್ಮ ತಂದೆ ಹೆಸರಲ್ಲಿ ಬೃಹತ್ ರಕ್ತದಾನ ಶಿಬಿರ ಮಾಡಿ 3,246 ಯೂನಿಟ್ ರಕ್ತ ಸಂಗ್ರಹಿಸಿದ್ದೇವೆ. ಈ ಮೂಲಕ ಜನರ ಪ್ರಾಣ ರಕ್ಷಣೆಗೆ ನೆರವಾದ ತೃಪ್ತ ಭಾವ ನಮ್ಮಲ್ಲಿದೆ. ನಮ್ಮ ಈ ದಾಖಲೆಯನ್ನ ಆದಷ್ಟು ಬೇಗ ಯಾರಾದರೂ ಮುರಿಯಲಿ ಎಂದು ಆಶಿಸುತ್ತೇನೆ. ಕೆವಿ ಟ್ರಸ್ಟ್ ಅಧ್ಯಕ್ಷ ನವೀನ್ ಕಿರಣ್ ಅವರು ದಾಖಲೆ ಮುರಿಯುವ ವಿಶ್ವಾಸದಲ್ಲಿದ್ದಾರೆ. ಹೀಗಾಗಿ ಅವರಿಗೆ ಮುಂಗಡವಾಗಿ ಅಭಿನಂದನೆಗಳನ್ನು ಸಲ್ಲಿಸುತ್ತೇನೆ ಎಂದು ಹೇಳಿದರು. ದೇಹದ ಬಹುತೇಕ ಭಾಗಗಳನ್ನು ಕೃತಕವಾಗಿ ತಯಾರಿಸಬಹುದು, ಆದರೆ ರಕ್ತವನ್ನು ಕೃತಕವಾಗಿ ತಯಾರು ಮಾಡಲು ಸಾಧ್ಯವಿಲ್ಲ. ಯಾರಿಗೆ ಯಾವಾಗ ಎಷ್ಟು ರಕ್ತ ಬೇಕಾಗಬಹುದು ಎಂಬುದು ಗೊತ್ತಾಗಲ್ಲ. ಬಹಳ ಮುಂದಾಲೋಚನೆ ಇಟ್ಟುಕೊಂಡು ಬ್ರಿಟಿಷರ ಕಾಲದಲ್ಲೇ ರೆಡ್ ಕ್ರಾಸ್ ಸಂಸ್ಥೆಯನ್ನ ಮಾಡಿದ್ದಾರೆ. ಯಾರೇ ಮಾಡಿದ್ದರೂ ಅದನ್ನ ನಾವು ಮುಂದುವರಿಸಿಕೊಂಡು ಬಂದಿದ್ದೇವೆ. ಇದು ಇನ್ನಷ್ಟು ಎತ್ತರಕ್ಕೆ ಬೆಳೆಯಬೇಕು ಎಂದು ಹಾರೈಸಿದರು. ಇಲ್ಲೆಲ್ಲ ಕೃತಕ ಸಾಧನಗಳ ಮತ್ತು ಮಾನವನ ದಾನ ಮಾಡಿರ್ತಕ್ಕಂಥ ಅಂಗಾಂಗಗಳ ದಾನದಿಂದ ನಾವು ಬದುಕನ್ನು ಕಟ್ಕೊಳ್ತಕ್ಕಂಥದ್ದಾಗಿದೆ. ಆದರೆ ರಕ್ತವನ್ನು ನಾವು ಕೃತಕವಾಗಿ ತಯಾರು ಮಾಡುವಂಥದ್ದಕ್ಕೆ ಆಗಿಲ್ಲ. ಇದು ಬಹಳ ಮುಖ್ಯವಾಗಿ ನಾವೆಲ್ಲ ಗಮನಿಸಬೇಕಾಗಿರ್ತಕ್ಕಂಥ ವಿಚಾರ. ಯಾವ ಗಳಿಗೆಯಲ್ಲಿ ಯಾವ ಸಮಯದಲ್ಲಿ ಯಾರಿಗೆ ರಕ್ತದ ಅವಶ್ಯಕತೆ ಬರ್ತದೆ ಅಂತ ನಾವು ನಿರೀಕ್ಷೆ ಮಾಡಲಿಕ್ಕೂ ಸಾಧ್ಯ ಇಲ್ಲ. ಇವತ್ತು ಭಾಳ ಹಿಂದೆ ಏನು ಬ್ರಿಟಿಷರ ಕಾಲದಲ್ಲಿ ಇದನ್ನು ಪ್ರಾರಂಭ ಮಾಡಿರ್ತಕ್ಕಂಥ ಏನು ಜೀನ್ ಹೆನ್ರಿ ಡುನಾಂಟ್ ಬಹುಶಃ ಭಾಳ ಮುಂದಾಲೋಚನೆ ಇಟ್ಕೊಂಡು ಇದೊಂದು ಮಹತ್ತರವಾದಂಥ ಕಾರ್ಯವನ್ನು ನಾವು ಅದನ್ನು ಇಲ್ಲ ಬ್ರಿಟಿಷರು ಮಾಡಿದ್ದಾರೆ ಅಂತೇಳಿ ಅದನ್ನು ಕೈ ಬಿಡುವಂಥ ಕೆಲಸ ಮಾಡಲಿಲ್ಲ. ನಾವು ಅದನ್ನು ಇದು ಭಾಳ ಉತ್ತಮವಾದಂಥ ಕಾರ್ಯಕ್ರಮ ಅಂಥೇಳಿ ನಾವು ಅದನ್ನು ಅಳವಡಿಸ್ಕೊಂಡು ಇವತ್ತು ರಾಜ್ಯದಲ್ಲಿ 10 ಸಂಸ್ಥೆಗಳು ಇವತ್ತು ವಿವಿಧ ಜಿಲ್ಲೆಗಳಲ್ಲಿ ಕೆಲಸ ನಿರ್ವಹಿಸ್ತಾ ಇದ್ದಾವೆ. ಇವತ್ತು 98,000ಕ್ಕಿಂತ ಹೆಚ್ಚು ಏನು ಯೂನಿಟ್ಸನ್ನು ಕಲೆಕ್ಟ್ ಮಾಡುವಂಥ ಕೆಲಸ ಆಗಿದೆ. ಸುಮಾರು 2008ರಿಂದ ಈಚೆಗೆ. ಈಗ ಮೊನ್ನೆ ತಾನೇ ಅಂಬೇಡ್ಕರ್ ಜಯಂತಿ ಕಾರ್ಯಕ್ರಮ ಆಯಿತು. ನಾನೊಂದಲ್ಲಿ ಕಾರ್ಯಕ್ರಮಕ್ಕೆ ಅಂಬೇಡ್ಕರ್ ಭವನದಲ್ಲಿ ಕರ್ಕೊಂಡು ಹೋಗಿದ್ದೆ. ಎಲ್ಲರೂ ತಮ್ಮದೇ ಆದಂಥ ರೀತಿಯಲ್ಲಿ ಎಲ್ಲೆಲ್ಲಿ ಅವಕಾಶ ಇದೆ ಅಲ್ಲಿ ನಾವು ಈ ರೀತಿ ಒಳ್ಳೆ ಕೆಲಸ ಮಾಡಬೇಕು ಅಂತಕ್ಕಂಥ ಪ್ರಯತ್ನ ಇವತ್ತು ಪ್ರತಿಯೊಬ್ಬರಿಂದ ಆಗ್ತಾ ಇದೆ. ಏನು ನನಗೆ ಕನ್ನಡ ರಾಜ್ಯೋತ್ಸವದ ದಿನದಂದು ಹೇಳಿದ್ರು, ಅಲ್ಲಿ ಮೊಬೈಲ್ ಯೂನಿಟನ್ನು ಪ್ರಾರಂಭ ಮಾಡುವಂಥ ಸಂದರ್ಭದಲ್ಲಿ ವಿಚಾರಿಸಿದಾಗ ಹೇಳಿದಾಗ ಇದೆಲ್ಲೋ ಒಂದು ಕಡೆ ಇದು ದೊಡ್ಡ ಮಟ್ಟದಲ್ಲಿ ಇದು ಆಂದೋಲನ ಆಗಬೇಕು. ಯಾಕಂದರೆ ನಮ್ಮಲ್ಲಿ ಆಗಲೇ ಹೇಳಿದ್ರು ಮಾತಾಡ್ತಂಥ ಸಂದರ್ಭದಲ್ಲಿ ಭಾಳಷ್ಟು ಜನಕ್ಕೆ ಒಂದೇನೋ ಅರ್ಥ ಕೊಟ್ಟರೆ ಏನಾಗುತ್ತೋ ಮತ್ತೊಂದು ಅಂತಕ್ಕಂಥ ಇನ್ನು ಭಾವನೆಯಲ್ಲಿ ಆ ಭಾವನೆಗಳನ್ನು ಪಕ್ಕಕ್ಕೆ ತೆಗಿಬೇಕಾಗ್ತದೆ. ರಕ್ತ ನಾವು ಆರೋಗ್ಯಕರವಾದಂಥ ಜೀವನ ನಡೆಸಿದ್ರೆ ಉತ್ಪಾದನೆ ಭಾಳಷ್ಟು ಬೇಗ ಆಗುತ್ತೆ. ನಾವು ಕೊಟ್ಟಿರ್ತಕ್ಕಂಥ ರಕ್ತ ಏನು ನಾವು
ಕೊಡುವಂಥ ಎಷ್ಟು 480 350 ml ಮತ್ತು 400 ಆಡಿ. ಸೊ ಈಗ ಅಷ್ಟು ml ನಾವು ಕೊಟ್ಟರು ಕೂಡ ನಮ್ಮಲ್ಲಿ ದೇಹದಲ್ಲಿ 5 ಲೀಟ್ರು ರಕ್ತ ಇರ್ತದೆ. ಅದರಿಂದ ಅದು ಯಾವುದೇ ರೀತಿ ತೊಂದರೆ ಆಗಲ್ಲ. ನಾವು ಬೇರೆ ಬೇರೆ ಸಂದರ್ಭದಲ್ಲಿ ರಕ್ತದಾನವನ್ನು ಮಾಡಿದ್ದೇವೆ. ನಾನು ಹೇಳುವಂಥದ್ದು ಇವತ್ತು ಭಾಳ ಅತ್ಯಮೂಲ್ಯವಾದಂಥ ಯಾವುದಾದ್ರೂ ಒಂದು ದಾನದಲ್ಲಿ ಶ್ರೇಷ್ಠವಾದಂಥ ದಾನ ಯಾವುದಾದ್ರೂ ಇದ್ದರೆ ಬಹುಶಃ ಇದು ರಕ್ತದಾನ. ಬಾಗೇಪಲ್ಲಿ ಶಾಸಕ ಎಸ್ಎನ್ ಸುಬ್ಬಾರೆಡ್ಡಿ ಮಾತನಾಡಿ, ಇಂದಿಗೂ ಸಾಕಷ್ಟು ಜನರು ರಕ್ತದಾನ ಮಾಡಲು ಹಿಂಜರಿಯುತ್ತಿದ್ದಾರೆ. ಹೀಗಾಗಿ ಮೊದಲು ನಾನೇ ರಕ್ತದಾನ ಮಾಡುತ್ತೇನೆ. ಇದುವರೆಗೂ ನಾನು 13 ಬಾರಿ ರಕ್ತದಾನ ಮಾಡಿದ್ದೇನೆ. ರೆಡ್ ಕ್ರಾಸ್ ಸಂಸ್ಥೆಯವರು ರಕ್ತದಾನ ಮಾಡಿರುವುದರಿಂದ ಯಾವುದೇ ಸಮಸ್ಯೆ ಇಲ್ಲ ಎಂಬುದರ ಬಗ್ಗೆ ಹೆಚ್ಚಿನ ಜಾಗೃತಿ ಮೂಡಿಸಬೇಕಾದ ಅವಶ್ಯಕತೆ ಇದೆ. ರಕ್ತನಿಧಿ ಎಂಬುದು ದೇವಾಲಯವೇ ಸರಿ, ಇದಕ್ಕೆ ಬೇಕಾದ ಸಹಕಾರ ನೀಡಲು ನಾವು ಸಿದ್ಧ ಎಂದು ಹೇಳಿದರು. ಇದೊಂದು ನಿಜವಾಗ್ಲೂ ನಾವೆಲ್ಲ ಒಂದು ಪುಣ್ಯ ಕಾರ್ಯ. ದೇವಸ್ಥಾನಕ್ಕಿಂತ ಅತಿ ಒಂದು ಧರ್ಮದ ಒಂದು ನಾವು ಯಾರಿಗ ಸೇವೆ ಮಾಡಬೇಕಂದ್ರೆ ಒಂದು ಸಮಸ್ಯೆ ಅಂತ ಮಾತನಾಡ್ತಾ ಇದ್ವಿ. ನಿಜಾನೇ ಒಂದು ಪ್ರಾಣ ಉಳಿಸುವಂಥ ಕೆಲಸ ಮಾಡೋದು ರೆಡ್ ಕ್ರಾಸ್ ಸಮಸ್ಯೆ ಇವತ್ತು ಇರಬಹುದು. ಇವತ್ತು ನಮ್ಮ ಚಿಕ್ಕಬಳ್ಳಾಪುರ ಈ ರೆಡ್ ಕ್ರಾಸ್ ಸಮಸ್ಯೆ 2008ರಲ್ಲಿ ಪ್ರಾರಂಭ ಆಗಿ ಬ್ಲಡ್ ಬ್ಯಾಂಕ್ಸ್ 2012ರಲ್ಲಿ ಸ್ಥಾಪನೆ ಮಾಡುತ್ತೆ. ಈ ಒಂದು ಅವಧಿಯಲ್ಲಿ ಸುಮಾರು 95,000ಕ್ಕಿಂತ ಹೆಚ್ಚು ಯೂನಿಟ್ಗಳನ್ನು ಸಂಗ್ರಹ ಮಾಡಿ ಪಾಪ ಯಾರಿಗೆ ಅದರ ಅವಶ್ಯಕತೆ ಇದೆ, ಪ್ರಾಣ ಹೋಗುವಂಥ ಅವಶ್ಯಕತೆ ಇರುತ್ತಂಥ ಸಮಯದಲ್ಲಿ ಸಹಕಾರಿಯಾಗಿರುವಂಥ ಈ ಸಮಸ್ಯೆ ನಿಜವಾಗ್ಲೂ ನಾವೆಲ್ಲ ಇಂಥ ಸಮಸ್ಯೆಯನ್ನು ಕೈ ಜೋಡಿಸಿದಾಗ ಆ ಭಗವಂತ ನಮಗೂ ಆಶೀರ್ವಾದ ಮಾಡ್ತಾ ಅಂತ ನನ್ನ ನಂಬಿಕೆ ಅಂತು. ನಾನಂತೂ ನನ್ನ ಜೀವನದಲ್ಲಿ ಇದುವರೆಗೂ 13 ಸಲ ನಾನು ರಕ್ತ ಕೊಟ್ಟಿದ್ದೀನಿ. ನಮ್ಮ ತಂದೆಗೆ 2 ಸಲ ಕೊಟ್ಟೆ, ಮಿಕ್ಕಿದ್ದು 11 ಸಲ ಬೇರೆಯವ್ರಿಗೆ ಕೊಟ್ಟೆ. ಕೆಲವರು ನಂಬಿಕೆ ಇದೆ ನಮ್ಮ ಹಳ್ಳಿಗಳಲ್ಲಿ ಬ್ಲಡ್ ಕೊಟ್ಟರೆ ಏನೋ ಆಗಿಬಿಡುತ್ತೆ ಅಂತ. ನಾನು ನಮ್ಮ ಬಾಗೇಪಲ್ಲಿಯಲ್ಲಿ ಒಂದು 2-3 ಸಲ ಬ್ಲಡ್ ಕ್ಯಾಂಪ್ ಮಾಡಿದೆ. ಆದರೂ ಚೆನ್ನಾಗಿ ದೃಢಕಾಯಿಗಾರ ವ್ಯಕ್ತಿಗಳೇ ಯಾಕೋ ಭಯ ಪಡ್ತಾರೆ, ಹಿಂದಿಂದನೇ ಹೋಗ್ಬಿಡ್ತಾರೆ. ನಾನು ಸುಮಾರು ಸಲ ಅವ್ರಿಗೆ ಹೇಳಿದ್ದೀನಿ, ನಾವು ಕೊಡ್ತಾ ಇದ್ದೀವಿ, ನಾನು ಉದ್ಘಾಟನೆಗೆ ನಾವೇ ಕೊಡ್ತೀವಿ, ಅಲ್ಲಿ ನೋಡಿಕೊಡ್ರಪ್ಪ ಅಂತ. ಅದನ್ನು ಈ ರೆಡ್ ಕ್ರಾಸ್ ಸಮಸ್ಯೆ ಇನ್ನಷ್ಟು ಜನರಿಗೆ ತಿಳುವಳಿಕೆ ನೀಡಬೇಕು ಅಂತ ನನ್ನ ಮನವಿ ಜಯರಾಮ್ ಅವರಿಗೆ. ರೆಡ್ ಕ್ರಾಸ್ ಸಂಸ್ಥೆಯ ಸಭಾಪತಿ ಎಂ ಜಯರಾಮ್ ಮಾತನಾಡಿ, ಜಿಲ್ಲಾ ಉಸ್ತುವಾರಿ ಸಚಿವರ ಸೂಚನೆಯಂತೆ ರೆಡ್ ಕ್ರಾಸ್ ಸಂಸ್ಥೆಯ ಕಟ್ಟಡದ ವಿನ್ಯಾಸವನ್ನ ಮಾಡಿದ್ದೇವೆ. ವಿಶೇಷ ಕಾಳಜಿ ವಹಿಸಿ ನಮಗೆ ಮಾರ್ಗದರ್ಶನ ಮಾಡಿದ್ದಾರೆ. ರೆಡ್ ಕ್ರಾಸ್ ಸಂಸ್ಥೆ ಕೇಂದ್ರ ಕಚೇರಿಯಿಂದ 1 ಕೋಟಿ ರು ಸಿಗುವ ಭರವಸೆ ಸಿಕ್ಕಿದೆ. ಸುಮಾರು 4 ಕೋಟಿ ರು ವೆಚ್ಚದಲ್ಲಿ ಕಟ್ಟಡ ನಿರ್ಮಾಣಕ್ಕೆ ಯೋಜಿಸಿದ್ದು 1.5 ವರ್ಷದಲ್ಲಿ ಕಾಮಗಾರಿ ಮುಗಿಯಲಿದೆ. ಆನಂತರ ಅತಿ ಕಡಿಮೆ ದರದಲ್ಲಿ ಕನ್ನಡಕ ವಿತರಿಸುವ ಯೋಜನೆಯೂ ಇದೆ. ಅಲ್ಲದೆ ಅತ್ಯಾಧುನಿಕ ಯಂತ್ರಗಳ ಖರೀದಿಗೆ ರಾಜ್ಯ ಸರ್ಕಾರದ ಸಹಾಯ ಬೇಕಿದೆ ಎಂದು ತಿಳಿಸಿದರು. ರೆಡ್ ಕ್ರಾಸ್ ಭವನದ ನಿರ್ಮಾಣದ ವಿಚಾರದಲ್ಲಿ ಜಿಲ್ಲಾ ಉಸ್ತುವಾರಿ ಸಚಿವರಾದಂಥ ಡಾಕ್ಟರ್ ಎಂ ಸಿ ಸುಧಾಕರ್ ಸರ್ ಅವರು ಹಲವಾರು ಮಾರ್ಗದರ್ಶನಗಳನ್ನು ನೀಡಿದ್ದಾರೆ. ಈ ಕಟ್ಟಡದ ವಿನ್ಯಾಸದ ಬಗ್ಗೆ ನಾವು ತೆಗೆದುಕೊಂಡೋಗಿದ್ವಿ. ಅವರದೇ ಆದಂತಹ ಸಲಹೆ ಸೂಚನೆಗಳನ್ನು ನೀಡಿದರು. ನೀವು ಸೆಟ್ ಬ್ಯಾಕ್ಸ್ ಎಷ್ಟು ಬಿಡಬೇಕು, ಯಾಕೆ ಬ್ಯಾಕ್ ಸೈಡ್ ಎಲ್ಲ ಜಾಗ ಬಿಟ್ಟು ವಿನ್ಯಾಸವನ್ನು ಭಾಳಷ್ಟು ಅವರು ತುಂಬ ಆಸಕ್ತಿಯನ್ನು ವಹಿಸಿ ಇದನ್ನು ಇದು ಮಾಡಲಿಕ್ಕೆ ಪ್ರೇರಣೆ ನೀಡಿದರು. ಭಾಳಷ್ಟು ಅವರು ತಾಂತ್ರಿಕವಾದಂಥ ಅಂಶಗಳನ್ನು ಅವರು ನಮಗೆ ಐಡೆಂಟಿಫಿಕೇಶನ್ ಮಾಡಿ ನೋಡಿಸಿದ್ರು. ಇಂಥ ಒಂದು ದೊಡ್ಡ ಕಟ್ಟಡದಲ್ಲಿ ಬೆಂಕಿ ಅನಾಹುತ ಆದರೆ ಏನು ಮಾಡ್ತೀರಾ, ಅದಕ್ಕೆ ಸೆಟ್ ಬ್ಯಾಕ್ಸ್ ಬಿಡಬೇಕು, ಎಲ್ಲ ಮಾರ್ಗದರ್ಶನವನ್ನು ಕೊಡಿ. ಜೊತೆಗೆ ತುಂಬ ಒಂದು ಆರ್ಕಿಟೆಕ್ಟ್ನೆಲ್ಲ ನಾವು ಚೇಂಜ್ ಮಾಡಿಸಿದ್ವಿ. ತುಂಬ ನಾನು ನಿಜವಾಗಲೂ ಅವರಿಗೆ ಆಭಾರಿಯಾಗಿದ್ದೇನೆ. ಇದೇ ನವೆಂಬರ್ 1ನೇ ತಾರೀಕು ಕನ್ನಡ ರಾಜ್ಯೋತ್ಸವ ಕಾರ್ಯಕ್ರಮಕ್ಕೆ ಬಂದಾಗ ನಾವು ಮನವಿ ಮಾಡ್ಕೊಂಡ್ವಿ, ಸರ್ ರಕ್ತದ ಕೊರತೆ ಇದೆ, ಈಗ ನಿಮ್ಮಲ್ಲಿ ಒಂದು ದೊಡ್ಡ ಕ್ಯಾಂಪ್ ಮಾಡಿ ಅಥವಾ ಇದಕ್ಕೊಂದು ಪರಿಹಾರ ಆಗಬೇಕು ಅಂತ. ಅವರು ನಾನು ಅದು ಏನಾದರೂ ಮಾಡೋಣ ಅಂತ ಹೇಳೋದ್ರು, ಏನು ಹೇಳಲಿಲ್ಲ. ಡಿಸೆಂಬರ್ ತಿಂಗಳಲ್ಲಿ ಒಂದು ಆಲೋಚನೆ ಮಾಡಿ ಡಾಕ್ಟರ್ ಬಾಲಾಜಿ ಸರ್ ಅವರು ಫೋನ್ ಮಾಡಿದರು, ಬನ್ನಿ ಒಂದು ಮೀಟಿಂಗ್ ಇದೆ. ಒಂದು ಮೀಟಿಂಗ್ ಹೋದ್ವಿ. ಮೀಟಿಂಗ್ಗೆ ಒಂದು 500-600 ಜನ ಸೇರಿದ್ವಿ. ಎಂಥ ಒಂದು ಅದ್ಭುತವಾದಂಥ ಒಂದು ವ್ಯವಸ್ಥೆ ಮಾಡಿ ಇಂಡಿಯಾ ಬುಕ್ ಆಫ್ ರೆಕಾರ್ಡ್ನಲ್ಲಿ ದಾಖಲಾಗುವಂಥ ಕೆಲಸ ಮಾಡುವ ಮೂಲಕ 3,246 ಯೂನಿಟ್ ರಕ್ತವನ್ನು ಕೊಡೋದ್ರ ಜೊತೆಗೆ ಜನರಲ್ಲಿ ರಕ್ತ ಕೊಡ್ತಕ್ಕಂಥ ಒಂದು ಅರಿವನ್ನು ಮೂಡಿಸಿದ್ರು, ಸಾಮಾಜಿಕ ಕ್ರಾಂತಿಯನ್ನು ಕೂಡ ಮೂಡಿಸಿದ್ರು. ರಕ್ತದಾನ ಶಿಬಿರಗಳನ್ನು ಮಾಡಿ ದಾಖಲೆ ರಕ್ತ ಸಂಗ್ರಹ ಮಾಡಿದ ಜಿಲ್ಲಾ ಉಸ್ತುವಾರಿ ಸಚಿವ ಡಾಕ್ಟರ್ ಎಂಸಿ ಸುಧಾಕರ್ ಅವರ ಸಹೋದರ ಡಾಕ್ಟರ್ ಬಾಲಾಜಿ ಹಾಗೂ ಕೆವಿ ಟ್ರಸ್ಟ್ ಅಧ್ಯಕ್ಷ ಕೆವಿ ನವೀನ್ ಕಿರಣ್ ಅವರನ್ನು ಇದೇ ವೇಳೆ ಸನ್ಮಾನಿಸಲಾಯಿತು.
ಸಮಾರಂಭದಲ್ಲಿ ನಗರಾಭಿವೃದ್ಧಿ ಪ್ರಾಧಿಕಾರದ ಅಧ್ಯಕ್ಷ ಕೇಶವ್ ರೆಡ್ಡಿ, ನಗರಸಭೆ ಅಧ್ಯಕ್ಷ ಗಜೇಂದ್ರ, ನಗರಸಭೆ ಸದಸ್ಯ ಕಣಿತಹಳ್ಳಿ ವೆಂಕಟೇಶ್, ಯೂತ್ ರೆಡ್ ಕ್ರಾಸ್ ಸಂಸ್ಥೆ ಕಾರ್ಯದರ್ಶಿ ಉಮಾಕಾಂತ್, ತಹಶೀಲ್ದಾರ್ ಅನಿಲ್, ಡಾಕ್ಟರ್ ಶ್ರೀನಿವಾಸ ಮೂರ್ತಿ ಸೇರಿದಂತೆ ಹಲವರು ಹಾಜರಿದ್ದರು. ಕ್ಯಾಮರಾ ಪರ್ಸನ್ ಅಶ್ವಥ್ ಜೊತೆ ಕೆಎಸ್ ನಾರಾಯಣಸ್ವಾಮಿ, ಈ ನ್ಯೂಸ್ ಟಿವಿ, ಚಿಕ್ಕಬಳ್ಳಾಪುರ. ಮನುಷ್ಯರ ಮಧ್ಯೆ ದ್ವೇಷ, ಈರ್ಷೆಗಳೆಷ್ಟಿದ್ದರೂ ಅದನ್ನ ನೇರ ಫೈಟ್ ಮಾಡಿಕೊಳ್ಳಲಿ. ಅದರ ಬದಲಿಗೆ ಪ್ರಕೃತಿ ಸೌಂದರ್ಯದ ಮೇಲೆ ದೌರ್ಜನ್ಯ ತೋರುವ ಮೂಲಕ ರೋಷಾವೇಶ ತೋರ್ಪಡಿಸಿಕೊಳ್ಳುವುದು ಎಷ್ಟು ಸರಿ? ಅಂತಹದೊಂದು ಘಟನೆ ನಿನ್ನೆ ತಡರಾತ್ರಿ ಗ್ರಾಮವೊಂದರಲ್ಲಿ ನಡೆದಿದೆ. ಕಟಾವಿಗೆ ಸಿದ್ಧವಾಗಿದ್ದ ಸುಮಾರು 50 ದ್ರಾಕ್ಷಿ ಗಿಡಗಳನ್ನು ಕಡಿದು 10 ಲಕ್ಷಕ್ಕೂ ಹೆಚ್ಚು ನಷ್ಟಪಡಿಸಿರುವ ದುರ್ಘಟನೆ ನಡೆದಿದೆ. ಅದೆಲ್ಲಿ, ಯಾವ ಊರು ಅಂತೀರಾ? ಈ ಸುದ್ದಿ ತಪ್ಪದೆ ನೋಡಿ. ನೀವು ಈ ಕೆಲಸ ಮಾಡಿಬಿಟ್ರಿ ಇವತ್ತು ನಿಮ್ಮ ಚಿಕ್ಕಬಳ್ಳಾಪುರ ತಾಲೂಕು ಕೊಂಡೇನಹಳ್ಳಿ ಕಡಶೇಗನಹಳ್ಳಿ ಮಧ್ಯೆ ಇರುವ ಕಾಂತಮ್ಮ ನಾರಾಯಣಸ್ವಾಮಿ ಹೆಸರಿಗೆ ಸೇರಿದ 2 ಎಕರೆಯಲ್ಲಿ ಹಾಕಿದ್ದ ದ್ರಾಕ್ಷಿ ತೋಟದಲ್ಲಿ ಫಸಲು ಬಂದಿತ್ತು. ತಡರಾತ್ರಿ ಏಕಾಏಕಿ ತೋಟಕ್ಕೆ ನುಗ್ಗಿದ ದುಷ್ಕರ್ಮಿಗಳು ಸುಮಾರು 50ರಿಂದ 60 ದ್ರಾಕ್ಷಿ ಗಿಡಗಳು, ದ್ರಾಕ್ಷಿ ಚಪ್ರದ ಚಪ್ಪಡಿಗಳು, ಫೆನ್ಸಿಂಗ್ ಮೆಶ್ ಬಲೆ, ದ್ರಾಕ್ಷಿಗೆ ಅಳವಡಿಸಿದ ಡ್ರಿಪ್ ಪೈಪುಗಳು, ನೀರಾವರಿ ಪೈಪುಗಳನ್ನು ಕತ್ತರಿಸಿ ನೆಲಕ್ಕೆ ಉರುಳಿಸಿದ್ದಾರೆ. ಸುಮಾರು 25 ಜನ ಈ ದುಷ್ಕೃತ್ಯದಲ್ಲಿ ಭಾಗಿಯಾಗಿರಬಹುದೆಂದು ಅಂದಾಜಿಸಲಾಗಿದೆ. ಈ ಕೃತ್ಯದಿಂದ ಸುಮಾರು 10 ಲಕ್ಷದಷ್ಟು ನಷ್ಟ ಹೊಂದಿದ್ದು, ಈ ಕೃತ್ಯದ ಬಗ್ಗೆ ಮಾತನಾಡಿರುವ ಮಾಲೀಕ ನಾರಾಯಣಸ್ವಾಮಿ, ಈ ಹಿಂದೆಯೂ ಸಹ ಒಮ್ಮೆ ಹೀಗಾಗಿತ್ತು. ಆ ದಿನ ಪೊಲೀಸ್ ದೂರು ಕೊಟ್ಟಿದ್ದರೂ ಕ್ರಮ ಜರುಗಿಸಿಲ್ಲ. ಅದೇ ಧೈರ್ಯದ ಮೇಲೆ ಇವತ್ತು ಈ ಕೃತ್ಯ ಎಸಗಿದ್ದಾರೆ. ಒಂದು ವೇಳೆ ಅಷ್ಟೊತ್ತಲ್ಲಿ ನಾವೇನಾದ್ರೂ ಅಡ್ಡ ಬಂದಿದ್ರೆ ನಮಗೂ ಸಾವು ಕಾದಿತ್ತೇನೋ ಎಂಬ ಅನುಮಾನ ವ್ಯಕ್ತಪಡಿಸಿದ್ದಾರೆ. ನಾವು ಈಗಾಗಲೇ ಪೊಲೀಸ್ ಠಾಣೆಗೆ ಮಾಹಿತಿ ಕೊಟ್ಟಿದ್ದೇವೆ. ಈ ಬಾರಿಯಾದರೂ ಈ ಘಟನೆಗೆ ಕಾರಣರಾದವರನ್ನ, ಅವರ ಹಿಂಬಾಲಕರನ್ನ ಬಂಧಿಸಿ ಕಠಿಣ ಕ್ರಮ ಜರುಗಿಸಬೇಕೆಂದು ಅವಲತ್ತುಕೊಂಡಿದ್ದಾರೆ. ನಮ್ಮ ಮಿಸ್ಸಸ್ ಕಾಂತಮ್ಮ ಅಂತ, ಇದು 2 ಎಕರೆ ನಾವು ಕ್ರೈಕ್ ಪಡೆದಿದ್ವಿ. ಕಡಸಿಗ್ನಳ್ಳಿ ಸರ್ವೆ ನಂಬರು. ನಾವು ವಾಸ ಇರೋದು ಕೊಂಡೇನಹಳ್ಳಿ. ಈ ಥರ ದುಷ್ಕರ್ಮಿಗಳು ಬಂದು ಜನ ಬೇರೆ ಜನ ಎಲ್ಲ ಕರ್ಕೊಂಬಂದು ಇದು ಮಾಡ್ಯಾವ್ರು ಸರ್. ತುಂಬ ನಮ್ಗೆ ಅನಾನುಕೂಲ ಮಾಡಿ, ತುಂಬ ತೊಂದರೆ ಮಾಡಿ, ತುಂಬ ಲಾಸ್ ಮಾಡ್ಯಾವ್ರು. ಸುಮಾರು ಒಂದು 15 ಜನ ಬಂದು ಮಾಡ್ಯಾವ್ರು ಸರ್ ಕೆಲಸ. 12-1 ಗಂಟೆ ಸುಮಾರು ಸರ್. ಒಂದು 50 ಕೂಚ ಹೊಡೆದು ಎಲ್ಲ ಪೀಸ್ ಮಾಡಿಬಿಟ್ಟಾರೆ. ಆಮೇಲೆ ಒಂದು 30 ಗಿಡ ದ್ರಾಕ್ಷಿ ಗಿಡ ಬೆಳೆ ಬಂದಿರೋದು, ಹಣ್ಣಿರೋದು ಹೊಡೆದ್ಬಿಟ್ಟವ್ರೆ. ಕಟಾವು ಬಂದು ಒಂದು ಸರಿ ಕಟ್ ಮಾಡಿದರೆ 2ನೇ ಸರಿ ಕಟ್ ಮಾಡಬೇಕಾಗಿತ್ತು, 2ನೇ ರೌಂಡು. ಈಗ ಇದು ಮಾಡಿಬಿಟ್ಟು ಈ ಥರ ನಮ್ಗೆ ತುಂಬ ಲಾಸ್ ಮಾಡಿಬಿಟ್ಟು ಚಿಕ್ಕಾಪಟ್ಟೆ ಕೂಚ ಎಲ್ಲ ಪೀಸ್ ಮಾಡಿಬಿಟ್ಟಾರೆ ಸರ್. ಏನು ಕಾರಣ ಅಂತ ಗೊತ್ತಿಲ್ಲ, ಬಂದು ಮಾಡಿಬಿಟ್ಟವ್ರು. ಇವರೇ ಮಾಡಿರೋದು, ಯಾರೂ ಅಲ್ಲ, ಅವರೇ ಬಂದು ಮಾಡಿರೋದು. ಹಿಂದೇನೂ ಒಂದು ಸರಿ ಇದೇ ಥರ ಮಾಡಿದ್ದ, ಚಿಕ್ಕದಾಗಿ ಮಾಡಿದ್ದ, ಒಂದು 10 ಕಲ್ಲು ಪುಡಿ ಮಾಡಿದ್ದ. ಅವಾಗ ಕಂಪ್ಲೇಂಟ್ ಮಾಡಿದ್ರಿ, ಇವ್ರ ಮೇಲೆ ಹೆಸರು ಕೊಟ್ಟಿಲ್ಲ. ಆದರೆ ನಾವು ಹಂಗೆ ಬಿಟ್ಕೊಂಡಿದ್ರೆ ಈಗೂ ಏನು ಮಾಡ್ತಾರೆ ಬಿಡು, ಅವ್ರೇನು ಮಾಡೇ ಇಲ್ಲ ಅನ್ನೋ ಇದ್ರಿಗೆ ಬಂದು ಮಾಡಿಬಿಟ್ಟವ್ರೆ. ಅದ್ರಾಗ ನಾವು ಈಗ ಪೊಲೀಸ್ ಕಂಪ್ಲೇಂಟ್ ಕೊಟ್ಟು. ನಾರಾಯಣಸ್ವಾಮಿ ಅವರ ಪುತ್ರ ಪ್ರದೀಪ್ ಮಾತನಾಡಿ, ರಾಕ್ಷಸರು ಮಾಡೋ ಕೆಲಸ ಮಾಡಿದ್ದಾರೆ. ಅವರ ಜೊತೆ ಬಂದಿದ್ದಂತಹ ಎಲ್ಲ ಗ್ಯಾಂಗ್ ಅನ್ನು ಬಂಧಿಸಬೇಕು, ಅವರನ್ನ ಬೀದಿಯಲ್ಲಿ ಮೆರವಣಿಗೆ ಮಾಡಬೇಕು. ಹಾಕಿದ್ದ ಬಂಡವಾಳ ಕೈಗೆ ಸಿಗುತ್ತೆ ಅಂತ ಆಸೆಯಿಂದ ಕಾಯ್ತಿದ್ದ ವೇಳೆ ಫಸಲು ತುಂಬಿದ್ದ ದ್ರಾಕ್ಷಿಯನ್ನ ಕತ್ತರಿಸಿ ಬಿಸಾಕಿದ ದುರುಳರನ್ನ ಕೂಡಲೇ ಬಂಧಿಸಿ ಕ್ರಮ ಜರುಗಿಸಬೇಕೆಂದು ಎಸ್ಪಿ ಕುಶಾಲ್ ಚೌಕ್ಸೇರ್ ಅವರಲ್ಲಿ ಮನವಿ ಮಾಡಿದ್ದಾರೆ. 30 ಜನ ಬಂದಿದ್ದಾರೆ ಸರ್. ಈಗ ಏನಾಗಿದೆ ಅಂದರೆ ಕಟಿಂಗ್ ಪ್ಲೇಯರು, ಗಡಾರು, ಸುತ್ತಿ ಶಮಟೆ ಎಲ್ಲ ತಂದ್ಬಿಟ್ಟು ಕಟ್ ಮಾಡಿದ್ದಾರೆ. ಈ ಸ್ಥಳಕ್ಕೆ ನಾವು ಬಂದಿದ್ದರೆ ನಮ್ಮ ಪ್ರಾಣ ಕೂಡ ತೆಗಿತಾ ಇದ್ರು. ಆ ಮಟ್ಟಕ್ಕೆ ಜನ ಇದ್ದಾರೆ. ಇನ್ನು ನಮ್ಮ ಪ್ರಾಣ ಬೆದರಿಕೆ ಇದೆ. ಅದನ್ನೇನಾರು ಮಾಡಿ ನೀವು ಕಂಟ್ರೋಲ್ ಮಾಡ್ಬೇಕು ಸರ್. ಮಳೆ ಬಂದರೆ ಈ ತೋಟ ಎಲ್ಲ ಬಿದ್ದೋಗುತ್ತೆ ಸರ್. ಈಗ ಏನಂದರೆ ನಾವು ಇದಕ್ಕೆ ಏನಾರು ತಕ್ಕದು, ಈಗ ಒಂದು 50,000 ಲಕ್ಷ ಖರ್ಚು ಮಾಡಿಬಿಟ್ಟು ಇದಕ್ಕೆಲ್ಲ ಸಪೋರ್ಟ್ಸ್ ಕೊಡಿಸ್ಬಿಟ್ಟು ನೀಟಾಗಿ ರೆಡಿ ಮಾಡ್ಬೇಕು ಸರ್. ಈಗ ಅದು ಬೇರೆ ಪರಿಸ್ಥಿತಿ ಇಲ್ಲ ಸರ್. ನೆಲಕ್ಕೆ ಬೀಳ್ತಾ ಸರ್, 2 ಎಕರೆ ಸಪ್ರಾನ ನೆಲಕ್ಕೆ ಬೀಳ್ತಾ, ಆ ಥರ ಎಲ್ಲ ಚಿಕ್ಕಪಟ್ಟಿ ಕಟ್ ಮಾಡಿಬಿಟ್ಟು ಅವ್ರು 2 ಎಕರೆ ಚಪ್ರನ ನೆಲದಲ್ಲಿ ಬಿದ್ದೋಗುತ್ತೆ ಸರ್. ಆ ಥರ ಮಾಡಿ. ಇನ್ನು ನಂದಿಗಿರಿಧಾಮದ ಪೊಲೀಸರು ದೂರು ಬಂದ ಕೂಡಲೇ ಎಚ್ಚೆತ್ತುಕೊಂಡು ಈ ಕೃತ್ಯದಲ್ಲಿ ಪಾಲ್ಗೊಂಡವರನ್ನ ಬಂಧಿಸಿ ಅನ್ಯಾಯಕ್ಕೊಳಗಾದ ರೈತರ ಅಳಲಿಗೆ ಸ್ಪಂದಿಸುವರೇ ಕಾದು ನೋಡಬೇಕಿದೆ. ಕ್ಯಾಮರಾ ಪರ್ಸನ್ ಅಶ್ವಥ್ ಜೊತೆ ಕೆಎಸ್ ನಾರಾಯಣಸ್ವಾಮಿ, ಈ ನ್ಯೂಸ್ ಟಿವಿ, ಚಿಕ್ಕಬಳ್ಳಾಪುರ. ನೀವು ಈ ಕೆಲಸ ಮಾಡಿಬಿಟ್ರಿ ಇವತ್ತು ನಿಮ್ಮ ರಾಜ್ಯದಲ್ಲಿ ಜಾತಿ ಗಣತಿ ವರದಿ ಒಪ್ಪಿಗೆಗಾಗಿ ಸಮುದಾಯ ಮುಖಂಡರು, ಜನಪ್ರತಿನಿಧಿಗಳ ಮಧ್ಯೆ ನಿರಂತರವಾಗಿ ಚರ್ಚೆ ನಡೆಯುತ್ತಲೇ ಇದೆ. ನಿನ್ನೆ ನಡೆದ ಸಚಿವ ಸಂಪುಟದಲ್ಲೂ ಪರ ವಿರೋಧ ಚರ್ಚೆಗಳಾಗಿವೆ. ಈ ಸಂಬಂಧ ಜಿಲ್ಲೆಯ ಶಾಸಕರಲ್ಲೂ ಭಿನ್ನ ವಿಭಿನ್ನ ಅಭಿಪ್ರಾಯಗಳು ಹೊರಬರುತ್ತಿವೆ.
ಉಸ್ತುವಾರಿ ಸಚಿವರು ಹಿರಿಯ ಶಾಸಕರು ಈ ಬಗ್ಗೆ ಮಾತನಾಡಿದ್ದು ಅವರು ಜಾತಿ ಗಣತಿ ಬಗ್ಗೆ ಏನ್ ಹೇಳಿದ್ದಾರೆ ನೋಡೋಣ ಬನ್ನಿ. ಮಾಡಿದ್ರೆ ಯಾರಿಗೂ ಒಂಥರ ಒಂದು ಅನುಮಾನ ಇರಲ್ಲ ಅಂತ ನಂದೇ ಆದಂತ ಒಂದು ಗ್ರಹಿಕೆ ಇತ್ತು. ರಾಜ್ಯ ಕಾಂಗ್ರೆಸ್ ಸರ್ಕಾರಕ್ಕೆ ಜಾತಿ ಗಣತಿ ವರದಿ ಅನುಷ್ಠಾನಕ್ಕೆ ತರುವ ವಿಚಾರದಲ್ಲಿ ತಲೆನೋವಾಗಿ ಪರಿಣಮಿಸಿದೆ. ಅಹಿಂದ ವರ್ಗಗಳು ಅನುಷ್ಠಾನಗೊಳಿಸಿ ವರದಿಯನ್ನು ಒಪ್ಪಿಕೊಳ್ಳಿ ಎಂದು ಒತ್ತಾಯ ಮಾಡುತ್ತಿದ್ದರೆ ಒಕ್ಕಲಿಗ ಮತ್ತು ಲಿಂಗಾಯತ ಸಮುದಾಯಗಳು ಪ್ರತಿರೋಧ ಒಡ್ಡುತ್ತಿವೆ. ಜಯಪ್ರಕಾಶ್ ಹೆಗ್ಡೆ ವರದಿಯನ್ನು ಒಪ್ಪಿಕೊಂಡ್ರೆ ಸರ್ಕಾರವೇ ಉರುಳಿ ಹೋಗುವ ಬೆದರಿಕೆಗಳನ್ನು ಹಾಕುತ್ತಿದ್ದಾರೆ. ಈ ಬಗ್ಗೆ ನಿನ್ನೆ ಸಂಪುಟ ಸಭೆಯಲ್ಲೂ ವಿಸ್ತೃತ ಸಭೆ ನಡೆದಿದೆ. ಅಲ್ಲಿಯೂ ಪರ ವಿರೋಧ ಚರ್ಚೆಗಳಾಗಿ ಸಭೆ ಅಪೂರ್ಣಗೊಂಡಿದೆ. ಈ ನಿಟ್ಟಿನಲ್ಲಿ ಇಂದು ರೆಡ್ ಕ್ರಾಸ್ ಶಾಖಾ ಕಟ್ಟಡಕ್ಕೆ ಶಂಕುಸ್ಥಾಪನೆಗೆ ಬಂದಿದ್ದ ಉನ್ನತ ಶಿಕ್ಷಣ ಸಚಿವ ಡಾ ಎಂಸಿ ಸುಧಾಕರ್ ಮತ್ತು ಹಿರಿಯ ಶಾಸಕ ಎಸ್ಎನ್ ಸುಬ್ಬಾರೆಡ್ಡಿ ಅವರ ಅಭಿಪ್ರಾಯವನ್ನ ಮಾಧ್ಯಮ ವರದಿಗಾರರು ಕೇಳಿದ ಪ್ರಶ್ನೆಗೆ ಉತ್ತರಿಸಿದ ಸಚಿವ ಎಂಸಿ ಸುಧಾಕರ್, ಜಾತಿ ಗಣತಿ ಬಗ್ಗೆ ಎಲ್ಲರಿಗೂ ಮಾಹಿತಿ ಕೊರತೆ ಇದೆ, ಪಕ್ಕಾ ಕ್ಲಾರಿಟಿ ಯಾರಿಗೂ ಇಲ್ಲ. ವರದಿ ಒಪ್ಪಿಕೊಳ್ಳಲು ಇನ್ನಷ್ಟು ವಿಸ್ತೃತವಾದ ಚರ್ಚೆ ನಡೆಯಬೇಕಿದೆ. ಅಲ್ಲಿವರೆಗೂ ಈ ಸದ್ಯ ಸರ್ಕಾರದ ಮುಂದಿರುವ ವರದಿಯನ್ನ ಅನುಷ್ಠಾನಕ್ಕೆ ತರುವುದು ಸಾಧ್ಯವಿಲ್ಲ ಎಂದಿದ್ದಾರೆ. ಮಾಹಿತಿಯನ್ನು ಹೆಚ್ಚುವರಿ ಬೇಕು ಅಂತ ಕೇಳಿದರೆ ಅವೆಲ್ಲವನ್ನ ಪಡ್ಕೊಂಡು ಒಟ್ಟಾರೆಯಾಗಿ ನಾವು ಸಂಪುಟದಲ್ಲಿ ಮನಸ್ಫೂರ್ತಿಯಾಗಿ ಎಲ್ಲರೂ ಅವರ ಸ್ವಾತಂತ್ರ್ಯ ಇದೆ, ಎಲ್ಲರಿಗೂ ಪ್ರತಿಯೊಬ್ಬರಿಗೂ ಸ್ವಾತಂತ್ರ್ಯ ಇದೆ. ನಮ್ಮ ಮುಖ್ಯಮಂತ್ರಿಗಳು ಎಲ್ಲರನ್ನೂ ವಿಶ್ವಾಸಕ್ಕೆ ತಗೊಂಡು ಎಲ್ಲರ ಅಭಿಪ್ರಾಯಗಳನ್ನು ಪಡ್ಕೊಂಡು ಯಾವುದೇ ತೀರ್ಮಾನ ಮಾಡೋದು. ಈ ವಿಚಾರ ಒಂದೇ ಅಲ್ಲ, ಎಲ್ಲ ವಿಷಯಗಳಲ್ಲೂ ಕೂಡ ಅದೇ ರೀತಿಯಾದಂಥ ಒಮ್ಮತದ ಅಭಿಪ್ರಾಯದ ಮೇಲೆ ಮಾಡೋದು. ಇದು ಕೂಡ ಅಷ್ಟೇ, ಅವರು ಇಲ್ಲ ನಿಮಗೆ ಅವಕಾಶ ಕೊಡ್ತೀವಿ, ನೀವಿಲ್ಲ ಇನ್ನೂ ಹೆಚ್ಚು ಅವ್ರ ಬಗ್ಗೆ ತಿಳ್ಕೊಳ್ಳಿ, ಇನ್ನೇನೇನು ಮಾಹಿತಿ ಬೇಕೆಲ್ಲ ಕೊಡ್ತೀವಿ ಅಂತ ಹೇಳಿದರೆ ಕೊಟ್ಟ ನಂತರ ಮತ್ತೊಮ್ಮೆ ಅದನ್ನು ನಾವು ಮತ್ತೆ ಸಂಪುಟದಲ್ಲಿ ಅದು ತಾರೀಕು ನನಗೆ ಕಾಯ್ತಿಲ್ಲ. ನಾನು ಪತ್ರಿಕೆಯಲ್ಲಿ ನೋಡಿದೆ 2ನೇ ತಾರೀಕು ಅಂತಿತ್ತು. ಯಾಕಂದರೆ 24ನೇ ತಾರೀಕು ನಾವು ಮಲೆ ಮಹದೇಶ್ವರ ಬೆಟ್ಟದಲ್ಲಿ ಸಂಪುಟ ಸಭೆ ಇದೆ. ಅದರಿಂದ ಬಹುಶಃ ಅಲ್ಲಿ ಚರ್ಚೆಗೆ ಬರೋದು ನನಗೆ ಗ್ಯಾರಂಟಿ ಇಲ್ಲ. ಬಹುಶಃ ನಂತರದ ಸಭೆ ಆಗ್ಬೋದು. ಖಂಡಿತ ಅದ್ರ ಬಗ್ಗೆ ನಾವು ವಿಸ್ತೃತವಾದಂಥ ಚರ್ಚೆ. ಇನ್ನು ಬಾಗೇಪಲ್ಲಿ ಶಾಸಕ ಎಸ್ಎನ್ ಸುಬ್ಬಾರೆಡ್ಡಿ ಅವರನ್ನ ಕೇಳಿದ್ರೆ ಅವರು ಸರಾಸಗಟಾಗಿ ಈ ವರದಿ ಒಪ್ಪಲು ಸಾಧ್ಯವಿಲ್ಲ. 10 ವರ್ಷಗಳ ಹಿಂದೆ ನಡೆದಿರೋ ಗಣತಿ ಈಗ ಒಪ್ಪಿಕೊಳ್ಳಲು ಸಾಧ್ಯವಿಲ್ಲ. ಇನ್ನು 3 ತಿಂಗಳು ಸಮಯ ತೆಗೆದುಕೊಂಡು ಮತ್ತೊಮ್ಮೆ ಜಾತಿ ಗಣತಿ ಮಾಡಿಸಲಿ, ಆಗ ವಾಸ್ತವವಾದ ವರದಿ ಸಿಗುತ್ತದೆ. ಗಣತಿದಾರರು ಯಾರನ್ನ ಮಾತನಾಡಿಸಿದ್ದಾರೆ, ಯಾರ ಮನೆಗೆ ಭೇಟಿ ಕೊಟ್ಟು ಮಾಹಿತಿ ಪಡೆದಿದ್ದಾರೆ ಅನ್ನೋದೇ ಗೊತ್ತಿಲ್ಲ. ಹಾಗಾಗಿ ಈ ವರದಿಯನ್ನು ಒಪ್ಪಿಕೊಳ್ಳಲು ಸಾಧ್ಯವಿಲ್ಲ ಎಂದು ಕಡ್ಡಿ ಮುರಿದಂತೆ ಹೇಳಿಬಿಟ್ಟರು. ಈಗ ನಾವು ಅದನ್ನು ಪಬ್ಲಿಷ್ ಮಾಡಿಕೊಂಡಿದ್ದೀವಿ. ನಾವು ಕೇಳ್ತಾ ಇದ್ದ 10 ವರ್ಷ ಆಗಿದೆ, ಜನರಿಗೆ ಸ್ವಲ್ಪ ಅಪನಂಬಿಕೆ ಇದೆ, ಸರಿಯಾಗಿ ಆಗಿಲ್ಲ ಅನ್ನೋದು. ಸುಮಾರು ಜನ ಇದರ ಬಗ್ಗೆ ವಿರೋಧ ವ್ಯಕ್ತಪಡಿಸ್ತಾ ಇದ್ದಾರೆ. ಇಷ್ಟೇ ವರ್ಷ ಕಾದಿದ್ದೀವಿ, ಇನ್ನೊಂದು 3 ತಿಂಗಳು ಅವಕಾಶ ಕೊಟ್ಟು ಮರುಪರಿಶೀಲನೆ, ಹೊಸದಾಗಿ ಮಾಡೋದು ಬೇಡ, ಮರುಪರಿಶೀಲನೆ ಬಿಟ್ಟಿದ್ದೀವ ಇದೆಯಾ ಅಂತ. ಈಗ ಆಗಾಗ ಮ್ಯಾನ್ಯುಯಲ್ ಮಾಡಿದ್ರು ಸ್ಲಿಪ್ ತಂದು, ಈಗೆಲ್ಲ ಆ್ಯಪ್ ಬಂದಿದೆ, ಈಗ ಮೊಬೈಲಲ್ಲಿ ಆ್ಯಪ್ ಬಂದಿದೆ. ಆ ಆ್ಯಪ್ನು ತಗೊಂಡಿದ್ದು ಮನೆಗೆ ಹೋಗಿ ಹೆಂಗೆ ಈ ಬೆಲೆ ಪರಿಹಾರಕ್ಕೆಲ್ಲ ನಾವು ಮಾಡ್ತೀವಿ ಆ ಥರ ಆ ಮನೆ ತಕ್ಕ ಹೋಗಿ ಆ್ಯಪ್ ಆನ್ ಮಾಡೋಕ್ಕೆ ಕರೆಕ್ಟಾಗಿ ಅದು ನಿಖರವಾದಂಥ ಮಾಹಿತಿ ಕೊಡುತ್ತೆ. ಆ ಥರ ಮಾಡೋದು ಒಳ್ಳೆಯದು ಅಂತ ನಮ್ಮ ಅಭಿಪ್ರಾಯ ವ್ಯಕ್ತಪಡಿಸಿದ್ದೀವಪ್ಪ. ನೋಡೋಣ. ನನ್ನ ವೈಯಕ್ತಿಕವಾಗಿ ನಾನು ಹೇಳ್ತೀನಿ, 3 ತಿಂಗಳಲ್ಲಿ ಇನ್ನೇನು ಆಗೋದಿಲ್ಲ. ಒಂದು ಸಲ ಸರಿಯಾಗಿ ಆಗಿದೆಯಾ ಆಗಿಲ್ಲ ತಿಳ್ಕೊಳ್ಳೋದು ತಪ್ಪಿಲ್ಲ, ಆಗಲಿ ಅನ್ನೋದು ನನ್ನ ಆಶೆ. 3 ತಿಂಗಳಲ್ಲಿ ಇದನ್ನು ಇನ್ನಷ್ಟು ಒಂದು ನಮ್ಮ ಎಂಪ್ಲಾಯೀಸ್ನ ಅದಕ್ಕೆ ಮಾಡಿ ಹೊಸದಾಗಿ ಮಾಡಿದರೆ ಯಾರಿಗೂ ಒಂಥರ ಒಂದು ಅನುಮಾನ ಇರಲ್ಲ ಅಂತ ಅನುಮಾನ ವ್ಯಕ್ತಪಡಿಸಿದ್ದೀವಿ. ಆದರೂ ನಮ್ಮ ಸರ್ಕಾರ ಏನು ನಿರ್ಧಾರ ತಗೊಂಡು ಅದರ ಜೊತೆ ನಾನು. ಕ್ಯಾಮರಾ ಪರ್ಸನ್ ಅಶ್ವಥ್ ಜೊತೆ ಕೆಎಸ್ ನಾರಾಯಣಸ್ವಾಮಿ, ಈ ನ್ಯೂಸ್ ಟಿವಿ, ಚಿಕ್ಕಬಳ್ಳಾಪುರ. ಇದೀಗ ವಿರಾಮದ ನಂತರ ಈ ನ್ಯೂಸ್ ಟಿವಿ ಮುಂದುವರಿಯುತ್ತದೆ. ಭಾರತದ ಪ್ರತಿಷ್ಠಿತ ದ್ವಿಚಕ್ರ ವಾಹನಗಳಲ್ಲಿ ಒಂದಾದ ಹೀರೋ ಬೈಕ್ಗಳು ಹಾಗೂ ಹೊಸ ಎಲೆಕ್ಟ್ರಿಕ್ ವೀಡೋ ಸ್ಕೂಟರ್ಗಳ ಮಾರಾಟ ಮತ್ತು ಸರ್ವಿಸ್ ಚಿಕ್ಕಬಳ್ಳಾಪುರ ಮತ್ತು ಶಿಡ್ಲಘಟ್ಟದ ಮಂಜುನಾಥ ಶೋರೂಮ್ನಲ್ಲಿ ಲಭ್ಯ. ಚಿಕ್ಕಬಳ್ಳಾಪುರ ಜಿಲ್ಲೆಯಲ್ಲಿ ಪೆಟ್ರೋಲ್ ಹಾಗೂ ಎಲೆಕ್ಟ್ರಿಕ್ ಹೀರೋ ದ್ವಿಚಕ್ರ ವಾಹನಗಳ ಅಧಿಕೃತ ಮಾರಾಟಗಾರರು ಲಕ್ಷ್ಮೀನಾರಾಯಣ್ ಸಾರಥ್ಯದಲ್ಲಿ ಆರಂಭವಾಗಿರುವ ಮಂಜುನಾಥ ಹೀರೋ ಶೋರೂಮ್ಗಳು ಹಲವು ವೈಶಿಷ್ಟ್ಯತೆಗಳೊಂದಿಗೆ ಕೂಡಿವೆ. ವಿಳಾಸ ವಿಶಾಲ್ ಮಾರ್ಟ್ ಮುಂಭಾಗ, ಬಿಬಿ ರಸ್ತೆ, ಚಿಕ್ಕಬಳ್ಳಾಪುರ ಮತ್ತು ಕೆಎಸ್ಆರ್ಟಿಸಿ ಬಸ್ ಸ್ಟ್ಯಾಂಡ್ ಹತ್ತಿರ, ಶಿಡ್ಲಘಟ್ಟ. ಇಂದೇ ಭೇಟಿ. ನನ್ನ ಕನಸು ಡಾಕ್ಟರ್ ಆಗೋದು. ಡಾಕ್ಟರ್ ಆಗೋದು ನನ್ನ ಕನಸು. ಮಗಳು ಡಾಕ್ಟರ್ ಆಗಲಿ ಅನ್ನೋದು ನನ್ನ ಕನಸು. ಕನಸು ಎಲ್ಲರಿಗೂ ಇರುತ್ತದೆ. ಇಂಕ ಡಾಕ್ಟರ್ ಓಡ್ಪಂದು ಭಾರಿ ಆಸೆ ಉಂಡು. ಮೆಡಿಕಲ್ ಓದೋಣ ನಡ ಸ್ವಪ್ನ. ಮಕ್ಕಸುಚ್ ಎಕ್ಕ ಸಪನ ಡಾಕ್ಟರ್ ಜಾವ್ ಕಾಮೂಣ. ಕನಸು ಎಲ್ಲೆಲ್ಲೂ ಇರುತ್ತದೆ. ಮೆಡಿಕಲ್ ಓದುವುದು ನನ್ನ ಕನಸು. ನನ್ನ ಮಗನು ಡಾಕ್ಟರ್ ಆಗ್ಬೋದೇನ್ರಿ? ನನ್ನ ಕನಸು ಡಾಕ್ಟರ್ ಆಗೋದು. ಕನಸು ಎಲ್ಲರ ಹಕ್ಕು. ಆದರೆ ಕನಸು ನನಸಾಗಲು ಬೇಕು ನಂಬಿಕೆ, ಛಲ ಮತ್ತು ಪರಿಶ್ರಮ. ಪರಿಶ್ರಮ ನೀಟ್ ಅಕಾಡೆಮಿ. ವಿರಾಮದ ನಂತರ ಈ ನ್ಯೂಸ್ ಟಿವಿಗೆ ಸ್ವಾಗತ.
ಕುಡಿಯುವ ನೀರಿನಲ್ಲಿ ಅಧಿಕ ಫ್ಲೋರೈಡ್ ಅಂಶ ಇರುವ ತುಮಕೂರು ಜಿಲ್ಲೆಯ ಪಾವಗಡಕ್ಕೆ ಶುದ್ಧವಾದ ನೀರು ಒದಗಿಸಬೇಕೆಂದು ಕಳೆದ 10 ವರ್ಷಗಳಿಂದ ಸಂಘಟಿತವಾಗಿ ಹೋರಾಟ ನಡೆಸಿದ ಫಲ ತುಂಗಭದ್ರಾ ಡ್ಯಾಂನಿಂದ ಕುಡಿಯುವ ನೀರು ಸೋಮವಾರ ಬೆಳಿಗ್ಗೆ ಲಭ್ಯವಾಗಲಿದ್ದು, ಇದಕ್ಕಾಗಿ ಹೋರಾಟ ಮಾಡಿದಂತಹ ಹೋರಾಟಗಾರರನ್ನ ಸನ್ಮಾನಿಸಲು ಬೃಹತ್ ವೇದಿಕೆ ಸಿದ್ಧವಾಗಿದೆ. ಈ ಕುರಿತು ಒಂದು ವರದಿ. ತುಮಕೂರು ಜಿಲ್ಲೆ ಪಾವಗಡ ತಾಲೂಕಿಗೆ ಶಾಶ್ವತ ನೀರಾವರಿ ಯೋಜನೆಗಳನ್ನು ಜಾರಿಗೊಳಿಸಬೇಕೆಂದು ಕಳೆದ 10 ವರ್ಷಗಳ ಹಿಂದೆ ಪಾವಗಡದಿಂದ ಬೆಂಗಳೂರಿನವರೆಗೂ ಪಾದಯಾತ್ರೆ ನಡೆಸಿದಂತಹ ಪಾವಗಡ ತಾಲೂಕು ಸಮಗ್ರ ನೀರು ಹೋರಾಟ ವೇದಿಕೆ, ರೈತ ಸಂಘ, ಪ್ರಗತಿಪರ ಸಂಘಟನೆಗಳು ಸೇರಿದಂತೆ ಮತ್ತಿತರ ಹೋರಾಟಗಾರರ ಹೋರಾಟದ ಫಲವಾಗಿ ಪಾವಗಡ ತಾಲೂಕಿಗೆ ತುಂಗಭದ್ರಾ ಡ್ಯಾಂನಿಂದ ಶುದ್ಧ ಕುಡಿಯುವ ನೀರು ಸರಬರಾಜಾಗಲು ಕ್ಷಣಗಣನೆ ಶುರುವಾಗಿದೆ. ಈ ಹಿನ್ನೆಲೆಯಲ್ಲಿ ಪಟ್ಟಣದ ಎಸ್ಎಸ್ಕೆ ಸಮುದಾಯ ಭವನದಲ್ಲಿ ಏಪ್ರಿಲ್ 21ನೇ ತಾರೀಕಿನ ಸೋಮವಾರದಂದು ಬೃಹತ್ ಸನ್ಮಾನ ಕಾರ್ಯಕ್ರಮವನ್ನು ಪಾವಗಡ ತಾಲೂಕು ಸಮಗ್ರ ನೀರು ಹೋರಾಟ ವೇದಿಕೆಯಿಂದ ಹಮ್ಮಿಕೊಳ್ಳಲಾಗಿದೆ ಎಂದು ವೇದಿಕೆಯ ಅಧ್ಯಕ್ಷರಾದ ಎಸ್ ಶಿವಪ್ರಸಾದ್ ತಿಳಿಸಿದರು. ಪಾವಗಡ ಪಟ್ಟಣದ ನಿರೀಕ್ಷಣಾ ಮಂದಿರದಲ್ಲಿ ಶುಕ್ರವಾರ ಹಮ್ಮಿಕೊಂಡಿದ್ದ ಸುದ್ದಿಗೋಷ್ಠಿಯನ್ನು ಉದ್ದೇಶಿಸಿ ಮಾತನಾಡಿದ ಅವರು, ಪಾವಗಡ ತಾಲೂಕಿನ ಅನೇಕ ವರ್ಷಗಳಿಂದ ಶಾಶ್ವತ ಕುಡಿಯಲು ಮತ್ತು ಕೃಷಿಗೆ ನೀರಿಲ್ಲದೆ ನಲುಕಾಡಿದ್ದು, 10 ವರ್ಷಗಳ ಹಿಂದೆ ನಡೆದ ಅನೇಕ ಪ್ರತಿಭಟನೆ ಹೋರಾಟಗಳ ಫಲವಾಗಿ ತುಂಗಭದ್ರಾ ಕುಡಿಯುವ ನೀರು ಬರ್ತಿದ್ದು, ಈ ಶುಭ ಗಳಿಗೆಯಲ್ಲಿ ಹೋರಾಟಗಾರರ ಸನ್ಮಾನಿಸಲು ತೀರ್ಮಾನಿಸಲಾಗಿದ್ದು, ಅದೇ ಸಂದರ್ಭದಲ್ಲಿ ಇನ್ನಿತರ ನೀರಾವರಿ ಯೋಜನೆಗಳನ್ನು ಶೀಘ್ರವಾಗಿ ಜಾರಿಗೊಳಿಸಲು ಹಕ್ಕೊತ್ತಾಯ ಮಂಡಿಸಲಾಗುವುದೆಂದು ತಿಳಿಸಿದರು. ವೇದಿಕೆಯ ಕಾರ್ಯದರ್ಶಿ ಸೊಗಡು ವೆಂಕಟೇಶ್ ಮಾತನಾಡಿ, ಸೋಮವಾರ ಬೆಳಗ್ಗೆ 10 ಗಂಟೆಗೆ ಪಾವಗಡ ಪಟ್ಟಣದ ಗುರುಭವನದ ಮೈದಾನದಿಂದ ಬಳ್ಳಾರಿ ರಸ್ತೆಯ ಮೂಲಕ ವಿವಿಧ ಸಾಂಸ್ಕೃತಿಕ ಕಲಾ ತಂಡಗಳು, ರೈತರು, ಹೋರಾಟಗಾರರ ಬೃಹತ್ ಮೆರವಣಿಗೆಯ ನಂತರ ಎಸ್ಎಸ್ಕೆ ಸಮುದಾಯ ಭವನದಲ್ಲಿ ವೇದಿಕೆ ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದ್ದು, ಈ ಕಾರ್ಯಕ್ರಮದಲ್ಲಿ 200ಕ್ಕೂ ಅಧಿಕ ಜನ ಹೋರಾಟಗಾರರನ್ನು ಸನ್ಮಾನಿಸಲಾಗುವುದು. ಈ ಒಂದು ಸನ್ಮಾನ್ಯ ಮುಂದಿನ ಪೀಳಿಗೆಗೆ ದಿಟ್ಟ ಹೆಜ್ಜೆಯಂತಿರಲು ಸ್ಫೂರ್ತಿಯಾಗಲು ತಾವೆಲ್ಲ ಪಾಲ್ಗೊಂಡು ಸಹಕರಿಸಬೇಕೆಂದು ತಾಲೂಕಿನ ಜನತೆಗೆ ವಿನಂತಿಸಿದರು. ಮೆರವಣಿಗೆಯನ್ನು ಉದ್ಘಾಟನೆಯನ್ನು ರಾಮಕೃಷ್ಣ ಸೇವಾಶ್ರಮದ ಜಪಾನಂದ ಸ್ವಾಮೀಜಿ, ಗುರುಗುಂಡ ಮಹಾಸಂಸ್ಥಾನ ಮಠದ ನಂಜಾವಧೂತ ಸ್ವಾಮೀಜಿ, ಬಾಳೆಹೊನ್ನೂರು ಶಾಖಾ ಮಠದ ವೀರಭದ್ರ ಶಿವಾಚಾರ್ಯ ಸ್ವಾಮೀಜಿ, ಏಲರಾಂಪುರ ಮಠದ ಶ್ರೀ ಹನುಮಂತನಾಥ ಸ್ವಾಮೀಜಿ, ಸಂಸ್ಥಾನದ ವಾಲ್ಮೀಕಿ ಸಂಜಯ್ ಕುಮಾರ್ ಸ್ವಾಮೀಜಿ, ಸರ್ವಧರ್ಮ ಶಾಂತಿ ಪೀಠದ ಸಿದ್ದಾಪುರ ರಾಮಮೂರ್ತಿ ಸ್ವಾಮೀಜಿ ಅವರು ನೆರವೇರಿಸಲಿದ್ದಾರೆ. ಸುದ್ದಿಗೋಷ್ಠಿಯಲ್ಲಿ ಕರ್ನಾಟಕ ರಾಜ್ಯ ರೈತ ಸಂಘದ ಜಿಲ್ಲಾಧ್ಯಕ್ಷ ಪೂಜಾರಪ್ಪ, ರೈತ ಸಂಘದ ಅಧ್ಯಕ್ಷರಾದ ಜಿ ನರಸಿಂಹರೆಡ್ಡಿ, ಚಿಂತಕರಾದ ಪುರುಷೋತ್ತಮ ರೆಡ್ಡಿ, ಜೆಡಿಎಸ್ ಪಕ್ಷದ ಗೌರವಾಧ್ಯಕ್ಷರಾದ ರಾಜಶೇಖರಪ್ಪ ಮಾತನಾಡಿದರು. ಸುದ್ದಿಗೋಷ್ಠಿಯಲ್ಲಿ ಮುಖಂಡರಾದ ಜಿಟಿ ಗಿರೀಶ್, ಶಿವಕುಮಾರ್ ಸಾಕೇಲ್, ಕಾವಲಗೇರಿ ರಾಮಾಂಜಿ, ಬ್ಯಾಡನೂರು ಶಿವು ಸೇರಿದಂತೆ ಹಲವರು ಹಾಜರಿದ್ದರು. ತಿಮ್ಮಯ್ಯ, ಈ ನ್ಯೂಸ್ ಟಿವಿ, ತುಮಕೂರು. ಕಳೆದ 40 ದಿನಗಳಿಂದ ಕ್ಷಮಾ ಮರಣ ದಿನಗಳೆಂದು ಆಚರಿಸುವ ಕ್ರೈಸ್ತರು ಈ ದಿನಗಳಲ್ಲಿ ಉಪವಾಸ, ವಿಶೇಷ ಪ್ರಾರ್ಥನೆಗಳ ಮೂಲಕ ಯೇಸುವಿನ ನಾಮ ಸ್ಮರಣೆಯನ್ನ ಮಾಡುವರು. ಉಪವಾಸದ ಕೊನೆಯ ದಿನವಾದ ಶುಕ್ರವಾರದಂದು ಸಿಎಸ್ಐ ಕ್ರೈಸ್ತ ಚರ್ಚ್, ಸೆಂಟ್ ಕ್ಸಾವಿಯರ್ ಹಾಗೂ ಇತರೆ ಚರ್ಚ್ಗಳಿಗೆ ಕ್ರೈಸ್ತ ಧರ್ಮೀಯರು ಭೇಟಿ ನೀಡಿ ಕ್ರಿಸ್ತನ ಸಂದೇಶಗಳನ್ನು ಆಲಿಸಿದರು. ಇಂದು ಶುಭ ಶುಕ್ರವಾರ. ಕಳೆದ 40 ದಿನಗಳಿಂದ ಕ್ಷಮಾ ಮರಣ ದಿನಗಳೆಂದು ಆಚರಿಸುವ ಕ್ರೈಸ್ತರು ಶುಭ ಶುಕ್ರವಾರದ ಬೆಳಗ್ಗೆ 11 ಗಂಟೆಗೆ ವಿವಿಧ ಚರ್ಚ್ಗಳಲ್ಲಿ ಹಮ್ಮಿಕೊಂಡಿದ್ದ ವಿಶೇಷ ಸಭೆಗಳಿಗೆ ಉಪವಾಸದೊಂದಿಗೆ ಆಲಯದಲ್ಲಿ ಸೇರಿದ ಕ್ರೈಸ್ತ ಬಾಂಧವರು ಯೇಸು ಕ್ರಿಸ್ತನ ಸಂದೇಶಗಳ ಬಗ್ಗೆ ಸಭಾಪಾಲಕರು ನೀಡಿದ ಬೋಧನೆಯನ್ನ ಆಲಿಸಿದರು. ಚಿಕ್ಕಬಳ್ಳಾಪುರ ಸಿಎಸ್ಐ ಸೈಂಟ್ ಕ್ಸೇವಿಯರ್ ಚರ್ಚ್ ಸೇರಿದಂತೆ ಹಲವಾರು ಕ್ರೈಸ್ತ ದೇವಾಲಯಗಳಲ್ಲಿ ಶುಭ ಶುಕ್ರವಾರದ ಅಂಗವಾಗಿ ವಿಶೇಷ ಪ್ರಾರ್ಥನೆ ಹಾಗೂ ಗೀತೆಗಳನ್ನು ಹಾಡಿದರು. ಚರ್ಚಿನ ಸದಸ್ಯರಿಂದ ಯೇಸುವನ್ನ ಶಿಲುಬೆಗೆ ಏರಿಸುವ ದೃಶ್ಯವನ್ನ ಬಿಂಬಿಸುವ ಕಿರು ನಾಟಕ ಪ್ರದರ್ಶನ ನೀಡಿದರು. ಆ ವೇಳೆ ನಡೆದ ಘಟನೆಗಳ ಬಗ್ಗೆ ಮೌನ ವಹಿಸಿ ಹಾಡುಗಳ ಮೂಲಕ ಒಟ್ಟಾಗಿ ಏರು ಧ್ವನಿಯಲ್ಲಿ ಸಾಮೂಹಿಕ ಪ್ರಾರ್ಥನೆಯಲ್ಲಿ ತೊಡಗಿಸಿಕೊಂಡರು. ಉಪವಾಸ ನಿರತ ಕ್ರೈಸ್ತರಿಗೆ ಚರ್ಚ್ಗಳಲ್ಲಿ ಪ್ರಾರ್ಥನೆಯ ನಂತರ ಲಘು ಉಪಹಾರ, ಪಾನಕ, ಮಜ್ಜಿಗೆ ಹಾಗೂ ಕೋಸಂಬರಿ ವಿತರಿಸಿದರು. ಕ್ಯಾಮರಾ ಪರ್ಸನ್ ಅಶ್ವಥ್ ಜೊತೆ ಕೆಎಸ್ ನಾರಾಯಣಸ್ವಾಮಿ, ಈ ನ್ಯೂಸ್ ಟಿವಿ, ಚಿಕ್ಕಬಳ್ಳಾಪುರ. ನಮ್ಮ ಕ್ಷೇತ್ರದಲ್ಲಿ ನಡೆಯುವ ರಾಷ್ಟ್ರೀಯ ಹಾಗೂ ನಾಡ ಹಬ್ಬಗಳ ಆಚರಣೆ ಸೇರಿದಂತೆ ಎಲ್ಲಾ ರೀತಿಯ ಸರ್ಕಾರಿ ಸಂಘ ಸಂಸ್ಥೆಗಳ ಕಾರ್ಯಕ್ರಮಗಳು, ಸಮ್ಮೇಳನಗಳು ನಡೆಯಲು ಸಕಲ ಸವಲತ್ತುಗಳುಳ್ಳ ಸುಸಜ್ಜಿತ ಅಂಬೇಡ್ಕರ್ ಭವನ ನಿರ್ಮಾಣವಾಗಲಿದೆ ಎಂದು ಶಿಡ್ಲಘಟ್ಟದ ಶಾಸಕ ಬಿಎನ್ ರವಿಕುಮಾರ್ ತಿಳಿಸಿದರು. ಶಿಡ್ಲಘಟ್ಟ ತಾಲೂಕಿನಲ್ಲಿ ಈ ವರ್ಷ ಅಂಬೇಡ್ಕರ್ ಜಯಂತಿಯನ್ನ ಅದ್ದೂರಿ ಹಾಗೂ ಅರ್ಥಪೂರ್ಣವಾಗಿ ಆಚರಿಸಲಾಯಿತು. ಕಾರ್ಯಕ್ರಮದಲ್ಲಿ 10 ಕೋಟಿ ರು ವೆಚ್ಚದಲ್ಲಿ ನಿರ್ಮಾಣವಾಗಲಿರುವ ಅಂಬೇಡ್ಕರ್ ಭವನ ನಿರ್ಮಾಣಕ್ಕೂ ಶಾಸಕ ಬಿಎನ್ ರವಿಕುಮಾರ್ ಅವರು ಭೂಮಿ ಪೂಜೆ ನೆರವೇರಿಸಿದ್ದರು.
ಈ ಹಿನ್ನೆಲೆಯಲ್ಲಿ ದಲಿತ ಸಂಘಟನೆಗಳ ಒಕ್ಕೂಟದ ಪದಾಧಿಕಾರಿಗಳು ಶಾಸಕ ಬಿಎನ್ ರವಿಕುಮಾರ್ಗೆ ಮೇಲೂರು ಗ್ರಾಮದ ಅವರ ಗೃಹ ಕಚೇರಿಯಲ್ಲಿ ಅಭಿನಂದನಾ ಕಾರ್ಯಕ್ರಮವನ್ನು ಹಮ್ಮಿಕೊಂಡು ಶಾಲು ಹೂಹಾರ ಹಾಕಿ ಹಣ್ಣು ಹಂಪಲು ನೀಡಿ ಸನ್ಮಾನಿಸಿದರು. ಈ ವೇಳೆ ಮಾತನಾಡಿದ ಶಾಸಕ ಬಿಎನ್ ರವಿಕುಮಾರ್, ನಮ್ಮ ತಾಲೂಕು ಗಡಿ ಭಾಗದಲ್ಲಿದ್ದು ಅತಿ ಹಿಂದುಳಿದ ಕ್ಷೇತ್ರವಾಗಿದೆ. ಇಲ್ಲಿ ಅಭಿವೃದ್ಧಿ ಜೊತೆಗೆ ಸಾಮರಸ್ಯವನ್ನು ಕೂಡ ಕಾಪಾಡಿಕೊಳ್ಳುವುದು ನಮ್ಮ ಉದ್ದೇಶ. ನನಗೆ ಈ ಕ್ಷೇತ್ರದ ಸ್ವಾಭಿಮಾನಿ ಮತದಾರರು ಅಧಿಕಾರ ನೀಡಿದ್ದು, ಅಧಿಕಾರದ ಅವಧಿಯಲ್ಲಿ ಪ್ರಾಮಾಣಿಕವಾಗಿ ಮತದಾರರ ಆಶಯಗಳನ್ನು ಈಡೇರಿಸುವ ಕೆಲಸ ಮಾಡುತ್ತೇನೆ. ಕಳೆದ 20 ವರ್ಷಗಳಿಂದಲೂ ತಾಲೂಕಿನಲ್ಲಿ ಅಂಬೇಡ್ಕರ್ ಭವನ ಇಲ್ಲ ಎನ್ನುವ ಕೊರಗು ನನ್ನನ್ನು ಕಾಡುತ್ತಿದೆ. ಹಾಗಾಗಿ ಸರ್ಕಾರದಿಂದ ಸಿಗುವ 2 ಕೋಟಿ ಜೊತೆಗೆ ಮಾಜಿ ಪ್ರಧಾನಿ ದೇವೇಗೌಡರ ರಾಜ್ಯಸಭಾ ಸದಸ್ಯರ ನಿಧಿ, ಎಂಪಿ ಮಲ್ಲೇಶ್ ಬಾಬು ಅವರ ಸಂಸತ್ ಕ್ಷೇತ್ರದ ಅಭಿವೃದ್ಧಿ ನಿಧಿ, ಎಂಎಲ್ಸಿ ಇಂಚಿರಾ ಗೋವಿಂದರಾಜು ಅವರ ಕ್ಷೇತ್ರಾಭಿವೃದ್ಧಿ ನಿಧಿ, ನನ್ನ ಶಾಸಕರ ಕ್ಷೇತ್ರಾಭಿವೃದ್ಧಿ ನಿಧಿ ಸೇರಿ 10 ಕೋಟಿ ರು ಹಣವನ್ನು ಹೊಂದಿಸಿದ್ದು ಸುಸಜ್ಜಿತ ಅಂಬೇಡ್ಕರ್ ಭವನ ನಿರ್ಮಾಣ ಮಾಡಲಿದ್ದೇನೆ ಎಂದು ಹೇಳಿದರು. ಬಡವರು ಇವತ್ತು ಬೇರೆ ಕಡೆ ಹೋಗಿ ಪ್ರೈವೇಟ್ ಹಾಸ್ಪಿಟಲಲ್ಲಿ ಚಿಕಿತ್ಸೆ ಪಡಿಬೇಕಾದ್ರೆ ಸುಮಾರು ಸಣ್ಣ ಕಾಯಿಲೆ ಬಂದರೂ ಸಹ 50ರಿಂದ 1 ಲಕ್ಷ ರೂಪಾಯಿ ಖರ್ಚಾಗೋಂಥ ಪರಿಸ್ಥಿತಿ ಇದೆ. ಇದು ಆದಮೇಲೆ ಇವತ್ತು ನಮ್ಮ ಮುಂದಿನ ಗುರಿ 100 ಬೆಡ್ ಹಾಸ್ಪಿಟಲ್ ತರ್ತಕ್ಕಂಥದ್ದು ನಮ್ಮ ಒಂದು ಕ್ಷೇತ್ರದಲ್ಲಿ. ಮತ್ತು ಏನಿವತ್ತು ನಮ್ಮ ಕ್ಷೇತ್ರದಲ್ಲಿ ಇವತ್ತು ಗ್ರಾಮೀಣ ಭಾಗದಲ್ಲಿ ರಸ್ತೆಗಳು ಭಾಳಷ್ಟು ಹದಗೆಟ್ಟಿದ್ದಾವೆ. ಆ ರಸ್ತೆಗಳಿಗೆ ಸಂಬಂಧಪಟ್ಟಂಗೆ ಎಲ್ಲ ಇಲಾಖೆ ಅಧಿಕಾರಿಗಳನ್ನ ಮತ್ತು ಸಚಿವರು ತಂದಿದ್ದೀನಿ. ನನ್ನ ಅಧಿಕಾರ ಅವಧಿಯಲ್ಲಿ ಜಾತಿ ಧರ್ಮಗಳನ್ನು ಎತ್ತಿಕಟ್ಟಿ ಕೇಸುಗಳನ್ನು ಹಾಕಿಸುವ, ವಿನಾಕಾರಣ ಜನಸಾಮಾನ್ಯರನ್ನು ಕೋರ್ಟ್, ಕಚೇರಿ, ಪೊಲೀಸ್ ಸ್ಟೇಷನ್ಗೆ ಅಲಿದಾಡಿಸುವ ಕೆಲಸಕ್ಕೆ ಅವಕಾಶವನ್ನೇ ನೀಡುವುದಿಲ್ಲ. ಪರಸ್ಪರ ಸೌಹಾರ್ದತೆಯಿಂದ ಎಲ್ಲರೂ ಕೂಡಿ ನಡೆಯೋಣ ಎಂದು ಆಶಿಸಿದರು. ಈ ವೇಳೆ ಜೆಡಿಎಸ್ ಅಧ್ಯಕ್ಷ ಡಿಬಿ ವೆಂಕಟೇಶ್, ಪಿಎಲ್ಡಿ ಬ್ಯಾಂಕ್ ಅಧ್ಯಕ್ಷ ಬಂಕ್ ಮುನಿಯಪ್ಪ, ಎಪಿಎಂಸಿ ಮಾಜಿ ಅಧ್ಯಕ್ಷ ಹುಜಗೂರು ರಾಮಯ್ಯ, ಯುವ ಮುಖಂಡ ತಾತೂರು ರಘು, ದಲಿತ ಸಂಘಟನೆಗಳ ಒಕ್ಕೂಟದ ಅಧ್ಯಕ್ಷ ನರಸಿಂಹಮೂರ್ತಿ, ಎಸ್ಎಂ ರಮೇಶ್, ದಸಂಸ ಸಂಚಾಲಕ ಚಲಪತಿ ಇನ್ನಿತರೆ ಮುಖಂಡರು ಹಾಜರಿದ್ದರು. ವೀರಾಪುರ ಮಂಜುನಾಥ್, ನ್ಯೂಸ್ ಟಿವಿ, ಶಿಡ್ಲಘಟ್ಟ. ಅಕ್ಷರ ಕಲಿಸಿದ ಗುರುಗಳ ಮೇಲೆ ಅಪಾರವಾದ ಪ್ರೀತಿ ವಿದ್ಯಾರ್ಥಿಗಳಲ್ಲಿ ಇರುತ್ತದೆ. ಒಬ್ಬ ಅತ್ಯುತ್ತಮ ಶಿಕ್ಷಕಿ ಎಲ್ಲಾ ಮಕ್ಕಳನ್ನ ತನ್ನ ಮಕ್ಕಳೆಂದು ಭಾವಿಸಿ ವಿದ್ಯಾದಾನ ಮಾಡುವುದರ ಜೊತೆಗೆ ಮಾರ್ಗದರ್ಶನ ಮಾಡುತ್ತಿದ್ದ ಶಿಕ್ಷಕಿ ಅನಾರೋಗ್ಯದಿಂದ ಮೃತಪಟ್ಟಿದ್ದು, ತಾಯಿ ಅಂತಿದ್ದ ಶಿಕ್ಷಕಿಯನ್ನ ಕಳೆದುಕೊಂಡು ತಬ್ಬಲಿಯಾದವೆಂದು ಮಕ್ಕಳು, ಪೋಷಕರು ಕಂಬನಿ ಸುರಿಸುತ್ತಿದ್ದ ಘಟನೆ ಎಂತವರನ್ನು ಮನ ಕಲಕುವಂತಿತ್ತು. ಚೇಳೂರು ತಾಲೂಕು ಚಿಲಕಲನೇರ್ಪು ಹೋಬಳಿಯ ಗಡಿಗವಾರಹಳ್ಳಿ ಮುರಾರ್ಜಿ ದೇಸಾಯಿ ವಸತಿ ಶಾಲೆಯ ಹಿಂದಿ ಶಿಕ್ಷಕಿ 52 ವರ್ಷದ ಎಚ್ಎಲ್ ವೆಂಕಟಲಕ್ಷ್ಮಮ್ಮರವರು ಅಕಾಲಿಕ ನಿಧನ ಹೊಂದಿದ್ದಾರೆ. ಶಾಲೆಯಲ್ಲಿ 18 ವರ್ಷಗಳಿಂದ ಜನ ಮೆಚ್ಚಿದ ಶಿಕ್ಷಕಿಯಾಗಿ ಸೇವೆ ಮಾಡುತ್ತಿದ್ದು, ವಿದ್ಯಾರ್ಥಿನಿಯರ ಬಾಳಿಗೆ ಬೆಳಕಾಗಿ ಮಕ್ಕಳ ಪಾಲಿಗೆ ತಾಯಿಯಾಗಿದ್ದರು. ಪತ್ರಕರ್ತರು, ಕನ್ನಡಪರ, ರೈತಪರ ಸಂಘಟನೆಗಳ ಅಪಾರ ಪ್ರತಿನಿಧಿಗಳು ಸೇರಿದಂತೆ ಚೇಳೂರು ತಾಲೂಕು ಸುತ್ತಮುತ್ತಲಿನ ನೂರಾರು ಜನರು ಅಂತಿಮ ದರ್ಶನ ಪಡೆದರು. ಸುದ್ದಿ ತಿಳಿದೊಡನೆ ಅದೇ ಶಾಲೆಯಲ್ಲಿ ವಿದ್ಯಾಭ್ಯಾಸ ಮಾಡಿದ ಹಳೆ ವಿದ್ಯಾರ್ಥಿಗಳು ಹಾಗೂ ಈಗ ವಿದ್ಯಾಭ್ಯಾಸ ಮಾಡುತ್ತಿರುವ ಮಕ್ಕಳು, ಪೋಷಕರು ಶ್ರೀನಿವಾಸಪುರಕ್ಕೆ ದ್ವಿಚಕ್ರ ವಾಹನ, ಟೆಂಪೋ, ಕಾರು, ಬಸ್ಗಳಲ್ಲಿ ನೂರಾರು ಜನ ಮಕ್ಕಳು ಪಾರ್ಥಿವ ಶರೀರದ ಬಳಿ ಬಂದು ಅಳುತ್ತಿದ್ರೆ ಪೋಷಕರು ಇಂತಹ ತಾಯಿ ಇನ್ನು ಮುಂದೆ ಸಿಗುವುದಿಲ್ಲ ಎಂದು ಹೇಳಿಕೊಂಡು ಆವೇದನೆ ಪಡುತ್ತಿದ್ದರು. ತಂದೆ ತಾಯಿಗಳು ಮನೆಯಿಂದ ಈ ಶಾಲೆಗೆ ಕಳುಹಿಸಿದ್ರೆ ಹಿಂದಿ ಶಿಕ್ಷಕಿ ವೆಂಕಟಲಕ್ಷ್ಮಮ್ಮರವರೇ ಮಲತಾಯಿಯಾಗಿದ್ರು ಎಂದರೆ ತಪ್ಪಾಗಲಾರದು. ಮೃತರು ಪತಿಯನ್ನ ಅಗಲಿದ್ದಾರೆ. ಮೃತರನ್ನ ಶ್ರೀನಿವಾಸಪುರ ಪಟ್ಟಣದ ಅಕ್ಕನ ಸ್ವಗೃಹದ ಮುಂದೆ ಸಾರ್ವಜನಿಕ ದರ್ಶನಕ್ಕೆ ಇಡಲಾಗಿತ್ತು. ಜಿಲ್ಲಾ ಸಮಾಜ ಕಲ್ಯಾಣ ಇಲಾಖೆಯ ಉಪನಿರ್ದೇಶಕ ತೇಜಾನಂದ ರೆಡ್ಡಿ, ಚೇಳೂರು ಸಮಾಜ ಕಲ್ಯಾಣ ಅಧಿಕಾರಿ ಶೇಷಾದ್ರಿ, ಚಿಂತಾಮಣಿ ಸಮಾಜ ಕಲ್ಯಾಣ ಅಧಿಕಾರಿ ಮುರಾರ್ಜಿ ದೇಸಾಯಿ ವಸತಿ ಶಾಲೆಗಳ ಪ್ರಾಂಶುಪಾಲರಾದ ಡಿವಿ ನಾಗರತ್ನಮ್ಮ, ಚಂದ್ರಪ್ಪ ಕೆ ರಾಗುಟ್ಟಹಳ್ಳಿ ಮತ್ತಿತರರು ಮೃತರ ಅಂತಿಮ ದರ್ಶನದಲ್ಲಿ ಪಾಲ್ಗೊಂಡರು. ಪಾರ್ಥಿವ ಶರೀರವನ್ನ ಮುಳಬಾಗಿಲು ತಾಲೂಕು ಗೊಲ್ಲಹಳ್ಳಿಯ ಅವರ ತೋಟದಲ್ಲಿ ಅಂತ್ಯ ಸಂಸ್ಕಾರ ನಡೆಸಲಾಯಿತು. ಜೆವಿ ಚಲಪತಿ, ನ್ಯೂಸ್ ಟಿವಿ, ಚೇಳೂರು. ಎಲ್ಲ ದಾನಗಳು ನಾವು ಯಾರಿಗೆ ಮಾಡಿದ್ದೇವೆ ಎಂಬುದು ಗೊತ್ತಾಗುತ್ತೆ, ಆದರೆ ರಕ್ತದಾನ ನಾವು ಯಾರಿಗೆ ಕೊಟ್ಟಿದ್ದೇವೆ ಎಂಬುದು ಗೊತ್ತಾಗೋದಿಲ್ಲ. ಆದ್ದರಿಂದ ರಕ್ತದಾನ ಶ್ರೇಷ್ಠ ದಾನ. ಎಷ್ಟೆಲ್ಲ ತಂತ್ರಜ್ಞಾನ, ಆಧುನಿಕತೆ ಬೆಳೆದರೂ ಚಂದ್ರಲೋಕಕ್ಕೆ ಹೋದರೂ ಸಹ ರಕ್ತ ತಯಾರಿಸಲು ಸಾಧ್ಯವಾಗಿಲ್ಲ. ಆರೋಗ್ಯವಂತ ವ್ಯಕ್ತಿಯ ರಕ್ತ ಪಡೆದೇ ಸಂಕಷ್ಟದಲ್ಲಿರುವವರಿಗೆ ಕೊಡಬೇಕು. ಸಮಾಜ ಸೇವೆಯನ್ನ ಮಾಡದಂತಹ ವ್ಯಕ್ತಿ ಜೀವಂತವಾಗಿದ್ದರೂ ಸತ್ತಂತೆ ಎಂದು ಕೆವಿ ಮತ್ತು ಪಂಚಗಿರಿ ಶಿಕ್ಷಣ ದತ್ತಿ ಅಧ್ಯಕ್ಷ ಕೆವಿ ನವೀನ್ ಕಿರಣ್ ಅಭಿಪ್ರಾಯಪಟ್ಟರು. ವರ್ಷಗಳಿಂದ ಎಲ್ಲ ಗಣ್ಯರು ಸಾಕ್ಷೀಭೂತರಾಗಿದ್ದಾರೆ. ಇವರಿಬ್ಬರಿಗೂ ಕೂಡ ನವೀನ್ ಕಿರಣ್ ಸರ್ ಚಿಕ್ಕಬಳ್ಳಾಪುರ ನಗರದಲ್ಲಿ ನೂತನವಾಗಿ ನಿರ್ಮಿಸಲು ಉದ್ದೇಶಿಸಿರುವ ರೆಡ್ ಕ್ರಾಸ್ ಭವನದ ಶಂಕುಸ್ಥಾಪನಾ ಸಮಾರಂಭದಲ್ಲಿ ಹೆಚ್ಚು ರಕ್ತದಾನ ಮಾಡಿದಂತಹ ನವೀನ್ ಕಿರಣ್ ಮತ್ತು ಡಾಕ್ಟರ್ ಎಂಸಿ ಬಾಲಾಜಿ ರವರನ್ನ ಆತ್ಮೀಯವಾಗಿ ಸನ್ಮಾನಿಸಲಾಯಿತು.
ಈ ಸಂದರ್ಭದಲ್ಲಿ ಸನ್ಮಾನ ಸ್ವೀಕರಿಸಿ ಮಾತನಾಡಿದ ಕೆವಿ ಟ್ರಸ್ಟ್ ಅಧ್ಯಕ್ಷ ಕೆವಿ ನವೀನ್ ಕಿರಣ್, ಕೃತಕವಾಗಿ ರಕ್ತವನ್ನ ತಯಾರು ಮಾಡಲು ಸಾಧ್ಯವಿಲ್ಲ, ಇದು ದೇವರ ಸೃಷ್ಟಿ. 2004ರಿಂದ ನಮ್ಮ ಟ್ರಸ್ಟ್ ವತಿಯಿಂದ ರಕ್ತದಾನ ಶಿಬಿರವನ್ನ ಮಾಡುತ್ತಿದ್ದೇವೆ. ನಾವು ಕಳೆದ ಬಾರಿ 2556 ಯೂನಿಟ್ ರಕ್ತ ಸಂಗ್ರಹ ಮಾಡಿದ್ದೆವು. ನಮ್ಮ ದಾಖಲೆಯನ್ನ ಜಿಲ್ಲಾ ಉಸ್ತುವಾರಿ ಸಚಿವರ ಕುಟುಂಬ ಮುರಿದಿದೆ. ಅವರು ಸಂಗ್ರಹಿಸಿರುವ 3246 ಯೂನಿಟ್ ರಕ್ತ ಸಂಗ್ರಹ ದಾಖಲೆಯನ್ನ ನಾವು ಈ ಬಾರಿ ಮುರಿಯಲಿದ್ದೇವೆ. ನಮ್ಮ ದಾಖಲೆಯನ್ನ ಅವರು ಮುರಿಯಲಿ. ನಿರಂತರವಾಗಿ ರಕ್ತದಾನ ಶಿಬಿರಗಳು ನಡೆಯಲು ಪ್ರೇರಣೆಯಾಗಲಿ. ಆಗ ನಮಗೆ ಮತ್ತಷ್ಟು ಸಂತೋಷವಾಗುತ್ತದೆ. ಸಂಕಷ್ಟದಲ್ಲಿ ಇರುವವರಿಗೆ ಭಾರತೀಯ ರೆಡ್ ಕ್ರಾಸ್ ಸಂಸ್ಥೆ ಉತ್ತಮ ಕೆಲಸ ಮಾಡುತ್ತಿದೆ ಎಂದು ಮೆಚ್ಚುಗೆ ವ್ಯಕ್ತಪಡಿಸಿದರು. ಯಾರ್ದು ಎಷ್ಟೇ ಪ್ರಯತ್ನ ಮಾಡಿದ್ರು, ಇವತ್ತು ವಿಜ್ಞಾನ ಇರಬಹುದು, ಯಾವುದೇ ಕ್ಷೇತ್ರದಲ್ಲಿ ಎಷ್ಟೇ ಮುಂದೆ ಹೋಗಿದ್ರು, ಆರೋಗ್ಯ ಕ್ಷೇತ್ರದಲ್ಲಿ ನಾವು ತುಂಬ ಮುಂದೆ ಹೋಗಿದ್ದೀವಿ, ಏನೇನೋ ಕಂಡಿದ್ದೀವಿ. ಆದರೆ ಇವತ್ತಿನವರೆಗೂ ಸಹ ಕೃತಕವಾಗಿ ಒಂದೇ ಒಂದು ತೊಟ್ಟು ರಕ್ತವನ್ನು ನಾವು ಉತ್ಪಾದನೆ ಮಾಡಲಿಕ್ಕೆ ಆಗೋದಿಲ್ಲ. ಈ ಬಾರಿ ಅಂದರೆ ಕಳೆದ ಜುಲೈನಲ್ಲಿ ನಡೆದಂಥ ರಕ್ತದಾನ ಶಿಬಿರದಲ್ಲಿ 2256 ಯೂನಿಟ್ಗಳ ಒಂದು ಶೇಖರಣೆಯನ್ನು ನಾವು ಮಾಡಲಿಕ್ಕೆ ಸಾಧ್ಯ ಆಯಿತು. ಆವಾಗ ನಾವು ಅನ್ಕೋತಾ ಇದ್ವಿ, ಬಹುಶಃ ಯಾರಾದರೂ ನಮಗೆ ಒಂದು ಸ್ವಲ್ಪ ಇನ್ನಷ್ಟು ಉತ್ತೇಜನ ಸಿಗಬೇಕು ಅಂದರೆ ಒಂದು ಕಾಂಪಿಟೇಷನ್ ಬಂದರೆ ತುಂಬ ಚೆನ್ನಾಗಿರುತ್ತೆ ಅಂತ ನಾವೆಲ್ಲರೂ ಅನ್ಕೋತಾ ಇದ್ವಿ. ಆದರೆ ಭಗವಂತ ಇಷ್ಟು ಬೇಗ ಇಷ್ಟು ದೊಡ್ಡ ಮಟ್ಟದಲ್ಲಿ ನಮಗೆ ಕಾಂಪಿಟೇಷನ್ ಕೊಡ್ತಾರೆ ಅಂತ ನಾವು ಊಹಿಸಲಿಲ್ಲ. ಅದಕ್ಕಾಗಿ ಡಾಕ್ಟರ್ MC ಸುಧಾಕರ್ ಅವರಿಗೆ, ಡಾಕ್ಟರ್ ಬಾಲಾಜಿರವರಿಗೆ ಖಂಡಿತವಾಗ್ಲೂ ಸಹ ನಾನು ತುಂಬ ಹೃದಯದ ಧನ್ಯವಾದಗಳು ಅರ್ಪಿಸ್ತೇನೆ. ಬಂಧುಗಳೇ, 3246 ಇದು ಸಾಮಾನ್ಯವಾಗಿ ಸರಳವಾಗಿ ಮಾಡೋಕ್ಕೆ ಸಾಧ್ಯನೇ ಇಲ್ಲದೆ ಇರತಕ್ಕಂಥ ಒಂದು ಕಾರ್ಯ. ಇದು ಇಂಥ ಒಂದು ಕಾರ್ಯಕ್ಕೆ ಡಾಕ್ಟರ್ MC ಸುಧಾಕರ್ ಅವರು, ಚೌಡರೆಡ್ಡಿರವರು, ಆಂಜನೇಯ ರೆಡ್ಡಿರವರ ಕುಟುಂಬ ಇವತ್ತು ಇಂಥ ಕಡೆಗೆ ಬಂದಿದೆ ಅಂತಂದರೆ ನಿಜವಾಗ್ಲೂ ಸಹ ಆ ಇಡೀ ಕುಟುಂಬಕ್ಕೆ ನನ್ನ ವೈಯಕ್ತಿಕವಾಗಿ ಮತ್ತು ನಿಮ್ಮೆಲ್ಲರ ಪರವಾಗಿ ತುಂಬ ಹೃದಯದ ಧನ್ಯವಾದಗಳು ಅರ್ಪಿಸ್ತೇನೆ ಬಂಧುಗಳು. ಯಾಕೆ ಅಂತಂದರೆ ರಕ್ತ ಕೊಡೋನಿಗೂ ಸಹ ಗೊತ್ತಿರೋದಿಲ್ಲ ಇದು ನಾವು ಯಾರು ಕೊಡ್ತಾ ಇದ್ದೀವಿ ಅಂತ. ನಾವು ಯಾವುದೇ ಬೇರೆ ದಾನ ಮಾಡ್ಬೋದು, ನೀವು ಒಬ್ರು ಮದುವೆ ಮಾಡ್ಬೋದು, ಒಬ್ರಿಗೆ ಇನ್ನೊಂದು ಕೊಡ್ಬೋದು, ಒಬ್ರು ಮನೆ ಕಟ್ಕೊಡ್ಬೋದು, ಅವ್ರಿಗೆ ಏನೇ ಧನ ಸಹಾಯ ಮಾಡ್ಬೋದು, ಏನು ಬೇಕಾದ್ರೂ ಮಾಡ್ಬೋದು. ನೀವು ಅದೆಲ್ಲವೂ ಸಹ ನೀವು ಯಾರು ಕೊಡ್ತಾ ಇದ್ದೀರಿ ಅಂತ ಗೊತ್ತಿರುತ್ತೆ. ಆದರೆ ಈ ರಕ್ತ ಒಂದು ನಾನು ಯಾರಿಗೆ ಕೊಡ್ತಾ ಇದ್ದೀನಿ ಅನ್ನೋದು ಸಹ ಗೊತ್ತಿಲ್ಲದೇನೆ ಮಾಡ್ತಕ್ಕಂಥದ್ದೇ ಕಾರ್ಯ ಇದು. ಚಿಂತಾಮಣಿಯಲ್ಲಿ ಫೆಬ್ರವರಿ 21ರಂದು ಚೌಡರೆಡ್ಡಿ ಅಭಿಮಾನಿ ಬಳಗದಿಂದ ಬೃಹತ್ ರಕ್ತದಾನ ಶಿಬಿರವನ್ನು ಆಯೋಜಿಸಿ 3246 ಯೂನಿಟ್ ರಕ್ತ ಸಂಗ್ರಹಿಸುವ ಮೂಲಕ ಇಂಡಿಯಾ ಬುಕ್ ಆಫ್ ರೆಕಾರ್ಡ್ನಲ್ಲಿ ದಾಖಲು ಮಾಡಲು ಪ್ರಮುಖ ಪಾತ್ರ ವಹಿಸಿದಂತಹ ಡಾಕ್ಟರ್ MC ಬಾಲಾಜಿರವರನ್ನು ಸತ್ಕರಿಸಲಾಯಿತು. ಈ ಸಂದರ್ಭದಲ್ಲಿ ಮಾತನಾಡಿದ ಅವರು, ಸ್ವಾಮಿ ವಿವೇಕಾನಂದರ ಸಂದೇಶವನ್ನ ಉಲ್ಲೇಖಿಸಿ ಜೀವನ ಬದುಕಿದ್ರೆ ಸಾಲದು, ಕಷ್ಟದಲ್ಲಿರುವವರಿಗೆ ನೆರವಾಗದೆ ಇರುವವರು ಬದುಕಿದ್ದು ಸತ್ತಂತೆ. ಇಂತಹ ಶ್ರೇಷ್ಠ ಕಾರ್ಯಗಳಲ್ಲಿ ಪ್ರತಿಯೊಬ್ಬರು ಪಾಲ್ಗೊಳ್ಳಬೇಕು ಎಂದರು. ಬೇರೊಬ್ಬರಿಗೆ ಜೀವಿಸುವವರು ಬದುಕಿದ್ದ ಹಾಗೆ, ಉಳಿದವರೆಲ್ಲ ಬದುಕಿದ್ರು ಸತ್ತ ಹಾಗೆ ಅಂತ ಕನ್ನಡ ಟ್ರಾನ್ಸ್ಲೇಷನ್ ಮಾಡಿದ್ರು. ದಟ್ ಈಸ್ ದ ಮೀನಿಂಗ್ ಆಫ್ ದಟ್ ಲೆಟರಲ್ಲಿ ಅವ್ರು ಬರೆದಿರುವಂಥ ವಿಷಯ. ಸೊ ರೆಡ್ ಕ್ರಾಸ್ ಸಂಸ್ಥೆ ಇಂದ ಬೇರೊಬ್ಬರ ಜೀವವನ್ನು ಉಳಿಸಲು ಅವರು ಜೀವಂತವಾಗಿ ಈ ಸಮಾಜದಲ್ಲಿದ್ದಾರೆ. ಈ ಒಂದು ಕಾರ್ಯದಲ್ಲಿ ಯಾರು ಭಾಗಿಯಾಗಲ್ವೋ ಅವರು ಜೀವಂತವಾಗಿದ್ದರೂ ಕೂಡ ಬದುಕಿದ್ದಾಗಿಲ್ಲ. ಸೊ ಈ ಒಂದು ಅರ್ಥವನ್ನು ನಾವು ತಗೊಂಡು ಈ ಒಂದು ಸಂಸ್ಥೆ ಜೊತೆ ಕೈ ಜೋಡಿಸಿ ಈ ಒಂದು ಸಂಸ್ಥೆಯನ್ನು ಇಂದಿಗೆ ಮುಂದುವರಿಸಬೇಕು ಅಂತೇಳಿ ತಮ್ಮೆಲ್ಲರಲ್ಲಿ ಪ್ರಾರ್ಥನೆ ನನ್ನ ಒಂದು ಪ್ರಾರ್ಥನೆ ಮಾಡ್ತಾ, ಕ್ಯಾಮರಾ ಪರ್ಸನ್ ಅಶ್ವಥ್ ಜೊತೆ KS ನಾರಾಯಣಸ್ವಾಮಿ, ಎ ನ್ಯೂಸ್ ಟಿವಿ, ಚಿಕ್ಕಬಳ್ಳಾಪುರ. ವರ್ಷಗಳಿಂದ ಎಲ್ಲ ಗಣ್ಯರು ಇದಕ್ಕೆ ಸಾಕ್ಷೀಭೂತರಾಗಿದ್ದಾರೆ. ಇವರಿಬ್ಬರಿಗೂ ಕೂಡ ನವೀನ್ ಕಿರಣ್ ಸರ್. ಯಲ್ಲಂಪಲ್ಲಿ ಶ್ರೀ ಲಕ್ಷ್ಮೀ ವೆಂಕಟರಮಣ ಸ್ವಾಮಿ ಬ್ರಹ್ಮ ರಥೋತ್ಸವವು ಸಾವಿರಾರು ಭಕ್ತರ ಸಮ್ಮುಖದಲ್ಲಿ ವೈಭವದಿಂದ ನೆರವೇರಿತು. ಶಾಸಕ SN ಸುಬ್ಬಾರೆಡ್ಡಿ ಅವರು ಬ್ರಹ್ಮ ರಥೋತ್ಸವದ ತೇರು ಎಳೆಯುವ ಮೂಲಕ ವಿಶೇಷ ಪೂಜೆ ಸಲ್ಲಿಸಿದರು. ಬಾಗೇಪಲ್ಲಿ ತಾಲೂಕಿನ ಯಲ್ಲಂಪಲ್ಲಿ ಶ್ರೀ ಲಕ್ಷ್ಮೀ ವೆಂಕಟರಮಣ ಸ್ವಾಮಿ ಬ್ರಹ್ಮ ರಥೋತ್ಸವ ಅತ್ಯಂತ ವಿಜೃಂಭಣೆಯಿಂದ ನೆರವೇರಿತು. ನೂರಾರು ಮಂದಿ ಭಕ್ತರು ರಥೋತ್ಸವದಲ್ಲಿ ಪಾಲ್ಗೊಂಡು ಹಣ್ಣು, ಹೂ, ದವನವನ್ನ ರಥಕ್ಕೆ ಎಸೆಯುವ ಮೂಲಕ ತಮ್ಮ ಹರಕೆ ತೀರಿಸಿಕೊಂಡರು.
ರಥೋತ್ಸವ ಗ್ರಾಮದ ಬೀದಿಗಳಲ್ಲಿ ಸಂಚರಿಸಿದ್ದು ನೂರಾರು ಜನರು ಪೂಜೆ ಸಲ್ಲಿಸಿ ಪುನೀತರಾದರು. ಪುರಾಣ ಪ್ರಸಿದ್ಧ ಯಲ್ಲಂಪಲ್ಲಿ ಶ್ರೀ ಲಕ್ಷ್ಮೀ ವೆಂಕಟರಮಣ ಸ್ವಾಮಿ ಬ್ರಹ್ಮ ರಥೋತ್ಸವ ಅಂಗವಾಗಿ ಶಾಸಕ ಎಸ್ಎನ್ ಸುಬ್ಬಾರೆಡ್ಡಿ ಪಾಲ್ಗೊಂಡು ಶ್ರೀ ವಿಶ್ವವನಾಮ ಸಂವತ್ಸರ ಚೈತ್ರ ಬಹುಳ ತದಿಗೆಯ ರಥೋತ್ಸವದಲ್ಲಿ ಪಾಲ್ಗೊಂಡು ಪುರೋಹಿತರ ವಾದ್ಯ ಮಂತ್ರಗಳ ವಿಧಿವಿಧಾನಗಳೊಂದಿಗೆ ಬ್ರಹ್ಮ ರಥೋತ್ಸವಕ್ಕೆ ವಿಶೇಷ ಪೂಜೆ ಸಲ್ಲಿಸಿ ಶ್ರೀ ವೆಂಕಟರಮಣ ಸ್ವಾಮಿಯ ದಯೆಯಿಂದ ಕ್ಷೇತ್ರದಲ್ಲಿ ಒಳ್ಳೆಯ ಮಳೆ ಬೆಳೆಯಾಗಲಿ, ಸಕಲರಿಗೂ ಆರೋಗ್ಯ ಲಭಿಸಲಿ ಎಂದು ಪ್ರಾರ್ಥಿಸಿದರು. ಬ್ರಹ್ಮ ರಥೋತ್ಸವದ ಪ್ರಯುಕ್ತ ಯಲ್ಲಂಪಲ್ಲಿ ಗ್ರಾಮ ಪಂಚಾಯಿತಿ ವ್ಯಾಪ್ತಿಯ ಸುತ್ತಮುತ್ತಲಿನ ಗ್ರಾಮಗಳಿಂದ ಆಗಮಿಸಿದ ಸಾವಿರಾರು ಭಕ್ತಾದಿಗಳು ತಮ್ಮ ಆರಕೆಗಳು ಈಡೇರಿಸುವಂತೆ ಇಷ್ಟಾರ್ಥ ದೇವರಲ್ಲಿ ಪ್ರಾರ್ಥನೆ ಮಾಡಿದರು. ಶ್ರೀ ಲಕ್ಷ್ಮೀ ವೆಂಕಟರಮಣ ಸ್ವಾಮಿ ಬ್ರಹ್ಮ ರಥೋತ್ಸವಕ್ಕೆ ಬಿ ವರಲಕ್ಷ್ಮಮ್ಮ ಮತ್ತು ಕುಟುಂಬಸ್ಥರಿಂದ ಪ್ರಥಮ ಪೂಜೆ ನೆರವೇರಿಸಲಾಯಿತು. ನಂತರ ಸುತ್ತಮುತ್ತಲಿನ ಗ್ರಾಮಸ್ಥರು ಟ್ರ್ಯಾಕ್ಟರ್ ವಾಹನಗಳಲ್ಲಿ ಪಾನಕ, ಹೆಸರುಬೇಳೆ, ಕೋಸಂಬರಿ ವಿತರಿಸುವ ಮೂಲಕ ಪಾನಕ ಪೂಜೆ ನೆರವೇರಿಸಿದರು. ಈ ಸಂದರ್ಭದಲ್ಲಿ ಯಲ್ಲಂಪಲ್ಲಿ ಗ್ರಾಮ ಪಂಚಾಯಿತಿ ಅಧ್ಯಕ್ಷೆ ಸರಸ್ವತಮ್ಮ, ಅಶ್ವಥಪ್ಪ, ಕೆಡಿಪಿ ಸದಸ್ಯ ಗುಂಟಿಗಾನಪಲ್ಲಿ ಮಂಜುನಾಥ್ ರೆಡ್ಡಿ, ದರಖಾಸ್ತು ಸಮಿತಿ ಸದಸ್ಯ ಬೂರುಕಮಡುಗು ನರಸಿಂಹಪ್ಪ, ತಾಲೂಕು ಪಂಚಾಯಿತಿ ಅಧ್ಯಕ್ಷ ಆರ್ ಅಶ್ವಥಪ್ಪ, ಗ್ರಾಮ ಪಂಚಾಯಿತಿ ಸದಸ್ಯರಾದ ಶಶಿಕಲಾ, ನಾರಾಯಣಸ್ವಾಮಿ, ಭಾಗ್ಯಮ್ಮ, ಕೃಷ್ಣಪ್ಪ ಸೇರಿದಂತೆ ಸಹಸ್ರಾರು ಭಕ್ತರು ಹಾಜರಿದ್ದರು. ಸುಬ್ಬು, ಈ ನ್ಯೂಸ್ ಟಿವಿ, ಬಾಗೇಪಲ್ಲಿ. ಗ್ರಾಮಗಳಲ್ಲಿ ಒಗ್ಗಟ್ಟು ಇದ್ರೆ ಕೇವಲ ಅಭಿವೃದ್ಧಿ ಕಾರ್ಯಗಳು ನಡೆಯುವುದಷ್ಟೇ ಅಲ್ಲ, ಎಲ್ಲರೂ ಸುಖ, ಶಾಂತಿ, ನೆಮ್ಮದಿಯಿಂದ ಬದುಕಲು ಕಾರಣವಾಗುತ್ತದೆ. ಹಿರಿಯರನ್ನ ನೋಡಿಕೊಂಡು ಯುವಕರು ಕೂಡ ಬೆಳೆಯುತ್ತಾರೆ. ಆದ್ದರಿಂದ ಹಿರಿಯರ ನಡೆ ನುಡಿ ಅನುಕರಣೀಯವಾಗಿರಬೇಕು ಎಂದು ಶಿಡ್ಲಘಟ್ಟದ